ಮನೋವಿಜ್ಞಾನಿ ಹಿರಿಯ ಲೇಖಕ ಪ್ರಾಧ್ಯಾಪಕ ಎಂ ಬಸವಣ್ಣ ಚಾಮರಾಜನಗರ ಜಿಲ್ಲೆಯ ಮಂಗಲ ಗ್ರಾಮದವರು. ಇವರು ಭಾರತದ ಮೊದಲ ಸೈಕಾಲಜಿ ಪ್ರೊಫೆಸರ್ ಎಂದೇ ಪ್ರಸಿದ್ಧರಾದ ಗೋಪಾಲಸ್ವಾಮಿ ಅಯ್ಯರವರ ಶಿಷ್ಯ. ಆಂಧ್ರಪ್ರದೇಶದಲ್ಲಿ ಮೊದಲ ಬಾರಿಗೆ ಸೈಕಾಲಜಿಯನ್ನ ಪರಿಚಯಿಸಿದ ಹೆಗ್ಗಳಿಕೆ ಬಸವಣ್ಣನವರಿತ್ತು. ಕಳೆದ 60 ವರ್ಷಗಳಿಂದ ಮನೋವಿಜ್ಞಾನದ ಅಧ್ಯಯನ, ಅಧ್ಯಾಪನ, ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಧ್ಯಾಪಕ ವೃತ್ತಿಯನ್ನು ಪ್ರೀತಿಸುವ ಬಸವಣ್ಣನವರು ವ್ಯಕ್ತಿತ್ವ ವಿಕಾಸದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ದೇಶದ ಉದ್ದಗಲಕ್ಕೂ ಉಪನ್ಯಾಸಗಳನ್ನು, ಕಮ್ಮಟಗಳನ್ನು ನಡೆಸಿದ್ದಾರೆ. ಇಂದಿಗೂ ಮನಶಾಸ್ತ್ರದ ವಿಭಾಗದಲ್ಲಿ ಕ್ರಿಯಾಶೀಲರಾಗಿರುವ ಅವರು ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಈಡಿಪಸ್ ಕಾಂಪ್ಲೆಕ್ಸ್, ಕಾರ್ಲಿಯೋನ್, ಕನಸಿನ ಕತೆ, ಅರ್ಧನಾರೀಶ್ವರ, ಲೂಸಿಫರ್ ಎಫೆಕ್ಟ್ ಅವರ ಪ್ರಮುಖ ಪ್ರಕಟಿತ ಕೃತಿಗಳು. ಇವರ ಸಂಶೋಧನಾ ಕ್ಷೇತ್ರದ ಸಾಧನೆ, ಸಾಹಿತ್ಯ ಸೇವೆಗೆ ವಿಕ್ರೋ ಗೋಕಾಕ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವ ಪುರಸ್ಕಾರಗಳು ಸಂದಿವೆ. ಬುಕ್ ಬ್ರಹ್ಮ ಪ್ರಸ್ತುತಪಡಿಸುವ ಮುಖಾಮುಖಿ ವಿಶೇಷ ಸಂದರ್ಶನದಲ್ಲಿ ಮನೋವಿಜ್ಞಾನಿಯ ಸಾಹಿತ್ಯದ ಹೆಜ್ಜೆ. ಸೈಕಾಲಜಿ ಪ್ರಕಾರ ಮನುಷ್ಯ ಅಂದ್ರೆ ಏನು? Honestly, I tell you, man is a man, is a miracle. ನಾನು ಎಷ್ಟೋ ಜನಕ್ಕೆ ಜೋಕ್ ಮಾಡ್ತಾ ಇರ್ತೀನಿ. ನಾನು ಮನೆ ಬಿಟ್ಟು ಬಂದಾಗ 9 ವರ್ಷ ನನಗೆ. ಈಗ 90 ವರ್ಷ ಆದ್ರೂ ಇಷ್ಟು ದಿನನೂ ಬಾಡಿಗೆ ಮನೇಲಿ ಇದ್ದೆ ನಾನು ಅಂತ. ಇದು ಬಾಡಿಗೆ ಮನೆಯೇ ಸ್ವಾಮಿ. ನಿಮ್ಮ ಬಾಲ್ಯ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದಾ? ವ್ಯಕ್ತಿ ಬೆಳಿಬೇಕಾದ್ರೆ ನೀವು, ನಿಮ್ಮ ಮನಸ್ಸು, ನಿಮ್ಮ ಪರಿಸರ, ಇವು ಮೂರು ನಿಮ್ಮ. ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್. ಸ್ನೇಹಿತರೆ ನಮಸ್ಕಾರ. ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಮನೋವಿಜ್ಞಾನಿ ಮತ್ತು ಮನೋವಿಜ್ಞಾನದ ಬಗ್ಗೆ ಹಲವು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿರುವ ಎಂ ಬಸವಣ್ಣವರು. ಅವರು ಹೇಳ್ತಾರೆ ಅವರಿಗೆ 92 ವರ್ಷ ಅಂತ. ಬಟ್ ಅವ್ರ 19ನೇ ವಯಸ್ಸಿನ ನಂತರ ಅವರ ಜೀವನ ಪ್ರೀತಿ ಮತ್ತು ಗೌರವಕ್ಕೆ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನಾನೇನು ದೊಡ್ಡ ಮನುಷ್ಯ ಅಂತ ನಾನು ನುಡ್ಕೊಂಬಂದ್ಬಿಟ್ಟಿದ್ದೀರಿ ಅಂತ. ನಾನು ಇಂಟರ್ವ್ಯೂ ಮಾಡಿಸ್ಕೊಳ್ಳೋಷ್ಟು ದೊಡ್ಡವನಲ್ಲ. ನಾನೊಬ್ಬ ಮೇಷ್ಟ್ರು. ಬೇಕು ಅಂದರೆ ತೀರಾ ಹೊಗಳ್ಬೇಕು ಅಂದರೆ ಒಳ್ಳೆ ಮೇಷ್ಟ್ರು ಅಂದರೆ ನಂಗೆ ಸಂತೋಷ ಅಷ್ಟೇ. ಒಳ್ಳೆ ಸೈಕಾಲಜಿಸ್ಟು ಪ್ರತಿಯೊಬ್ಬರು ಸೈಕಾಲಜಿಸ್ಟೇ ರೀ. ನೀವು ಸೈಕಾಲಜಿಸ್ಟ್ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಸೈಕಾಲಜಿಸ್ಟೇ, ನಾನು ಸೈಕಾಲಜಿಸ್ಟೇ, ಎಲ್ಲರೂ ಸೈಕಾಲಜಿಸ್ಟೇ. ನಿಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ನೀವು ಸೈಕಾಲಜಿಸ್ಟ್ ಆಗ್ತೀರಿ, ಅದರಲ್ಲಿ ಏನೆಲ್ಲ. ಬಟ್ ಅಫ್ಕೋರ್ಸ್ ಐ ವಾಸ್ ಆಲ್ಸೋ ಎ ಗುಡ್ ಸೈಕಾಲಜಿಸ್ಟ್. ನನಗೆ ನೀವು ನಂಬ್ತಿರೋ ಇಲ್ವೋ, 1951ರಲ್ಲಿ ಸೈಕಾಲಜಿ ಓದೋದಕ್ಕೆ ಶುರು ಮಾಡಿದ್ದು. ಇವತ್ತಿನವರೆಗೂ ಅದನ್ನೇ ಓದಿದ್ದೀನಿ, ಇನ್ನೇನೂ ಓದಿಲ್ಲ. ನಾನು ಇನ್ಯಾತಕ್ಕೂ ತಲೆ ಹಾಕಿಲ್ಲ, ಸೈಕಾಲಜಿನೇ. ಇನ್ಫ್ಯಾಕ್ಟ್ ನನ್ನ ಶಿಷ್ಯರು ಕೆಲವರು ಹೇಳ್ತಾರೆ, ಮಾಸ್ಟರ್ಗೆ ಬ್ರೇಕ್ಫಾಸ್ಟು ಸೈಕಾಲಜಿ, ಲಂಚು ಸೈಕಾಲಜಿ, ಡಿನ್ನರು ಸೈಕಾಲಜಿ, ಮಲ್ಕೊಂಡಾಗ ಡ್ರೀಮ್ಸ್ ಅಬೌಟ್ ಸೈಕಾಲಜಿ. ಸೊ ಐ ಲವ್ ಸೈಕಾಲಜಿ. ನೀವು ಆ್ಯಕ್ಚುಲಿ ಸಾಹಿತ್ಯ ಓದ್ಬೇಕಂತ ಅನ್ಕೊಂಡು? ಹ್ಞೂ ರೀ. ನನಗೆ ಅಯ್ಯೋ ಅವೆಲ್ಲ ಹಳೆ ಕತೆ ನಿಮ್ಗೆ ಹೇಳಿದ್ರೆ ಹೆಂಗೋ. ಅಲ್ಲ, ನಾನು ಇಂಟರ್ಮೀಡಿಯೇಟ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಆ ಕಾಲದಲ್ಲಿ. ಸೈನ್ಸ್ ಸ್ಟೂಡೆಂಟ್ ನಾನು. ಮೆಡಿಸಿನ್ನು, ಇಂಜಿನಿಯರಿಂಗು ಮತ್ತು ಇಂಗ್ಲೀಷ್ ಲಿಟ್ರೇಚರು 3ಕ್ಕೂ ಅಪ್ಲೈ ಮಾಡಿದ್ದೆ. ಇದು ಗ್ರ್ಯಾಜುಯೇಷನ್ಗೆ? ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ, ಆನರ್ಸು ಸ್ವಾಮಿ. ಆಗಿನ ಕಾಲದಲ್ಲಿ ಆನರ್ಸ್ಗೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತೆ, ಮೆಡಿಸಿನ್ನಲ್ಲಿ ಸಿಗ್ತಾಯಿತ್ತೆ. ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಕೊಡ್ತಾರೆ. ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಕೊಟ್ಟಿಲ್ಲ. ನಂಗೆ ಬಲೆ ರೇ ಹುಡುಗ ಅಲ್ವಾ, ಬಲೆ ರೇ. ಅವರು CD ನರಸಿಂಹಯ್ಯ ಅಂತ ತುಂಬ ದೊಡ್ಡ, ಅವರು ಪ್ರೊಫೆಸರು. ಅವ್ರ ಹತ್ರಕ್ಕೆ ಹೋಗಿ ಕೇಳಿದೆ, ಏನು ಸಾರ್ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತೆ, ಮೆಡಿಕಲ್ ಸೀಟ್ ಸಿಕ್ಕೈತೆ, ನಿಮ್ಮ ಜುಜ್ಬಿ ಅನ್ನಲಿಲ್ಲ, ಹೊಡಿತಾರೆ ಅಂತ. ಇಂಗ್ಲೀಷ್ನಲ್ಲಿ ನನಗೆ ಸೀಟ್ ಕೊಟ್ಟಿಲ್ಲ ಆನರ್ಸ್ನಾಗೆ ಅಂದರೆ ಅವರು ಕೂಲ್ ಡೌನ್ ಅಂದ್ಬಿಟ್ಟು, ನೀನು ಯಾಕೆ ಸೀಟ್ ಕೊಡಲಿಲ್ಲ ಅನ್ನೋ ವಿಚಾರ ಬೇರೆ,
ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ಟೇಕ್ ಯು. ನೀನು ಪ್ರಿನ್ಸಿಪಾಲ್ ಹತ್ರ ಒಂದು ಲೆಟರ್ ತಗೊಂಬ. ಆಗಿನ ಕಾಲದಲ್ಲಿ ಎಲ್ಲದಕ್ಕೂ ಪ್ರಿನ್ಸಿಪಾಲ್ ಸೈನ್ ಮಾಡಬೇಕು. ಸರಿ, ಪ್ರಿನ್ಸಿಪಾಲ್ ಹತ್ರಕ್ಕೆ ಹೋದೆ. ಮಹಾರಾಜಾಸ್ ಕಾಲೇಜು. ಅಯ್ಯೋ, ಅದು ಒಂದೇ ರೀ, ಹೆವನ್ ರೀ ಅದು. ನಾವು ಎಷ್ಟು ಪುಣ್ಯ ಮಾಡಿದ್ವೋ ಆ ಕಾಲದಲ್ಲಿ, ಆ ಕಾಲೇಜ್ನಲ್ಲಿ ವಿದ್ಯಾರ್ಥಿ ಆಗಿದ್ದಾಗೆ ರೀ. ಒಬ್ಬೊಬ್ಬರು ಸ್ಟಾಲ್ವರ್ಡ್ಸು ರೀ ನಮ್ಮ ಮೇಸ್ಟ್ರುಗಳು. DL ನರಸಿಂಹಾಚಾರ್ಯ ಕೇಳಿದಿರಿ ಅಂದರೆ ನಮ್ಮ ಕನ್ನಡ ಮೇಸ್ಟ್ರು ರೀ ಅವರು. ಏನು ಹೇಳ್ತೀರಿ, ನನಗೆ ತುಂಬ ಖುಷಿ. ನಮಗೊಂದು ಟೆಕ್ಸ್ಟು ನೀವು ಕೇಳಿರ್ಬೋದು. ನಾನು ಸಾಹಿತ್ಯದ ವಿದ್ಯಾರ್ಥಿ, ಅದಕ್ಕೆ ಕಾರಣನೂ ಹೇಳ್ಬಿಡ್ತೀನಿ. ಸಾಹಿತ್ಯ ಮತ್ತು ಮನೋವಿಜ್ಞಾನ ಎರಡಕ್ಕೂ ಸಬ್ಜೆಕ್ಟ್ ಮ್ಯಾಟರು ಒಂದೇ ವಿಷಯ. ಸಾಹಿತಿಗಳು ಊಹಾ ವರ್ತನೆಯನ್ನು ಸ್ಟಡಿ ಮಾಡ್ತಾರೆ, ನಾವು ನಿಜವಾದ ವರ್ತನೆ ಸ್ಟಡಿ ಮಾಡ್ತೀವಿ. ಆದ್ದರಿಂದ ಎರಡೂ. ಈಗ ನೀವೇನು ಮಾಡ್ತೀರಿ, ಇವಾಗ ಸಾಹಿತಿ ಕೂಡ ಒಬ್ಬ ವ್ಯಕ್ತಿಯ ಜೀವನನ ಚಿತ್ರಿಸ್ತಾನೆ, ಅದು ಇಮ್ಯಾಜಿನೇಷನ್ನು. ನಾವು ಇಮ್ಯಾಜಿನೇಷನ್ಲ ಇರೋನಿಗೆ ಅದು. ಆದ್ದರಿಂದ ನನಗೆ ಅದು ಪ್ರತಿಯೊಬ್ಬ ಸೈಕಾಲಜಿಸ್ಟೂ ಸ್ವಲ್ಪ ಸಾಹಿತ್ಯದ ಮೇಲೆ ಆಸಕ್ತಿ ಇರಬೇಕಾಗುತ್ತೆ. ಹಂಗೆ ಇರಬೇಕಾಗಬೇಕೆ ನೀವೇನು ಸರ್ ನನಗೆ ಸೀಟ್ ಕೊಟ್ಟಿಲ್ಲ ಅಂತ ದಬಾಯಿಸಿದ್ದಕ್ಕೆ ಅವರು ಪ್ರಿನ್ಸಿಪಾಲ್ ಹತ್ರ. ಅದು ನನಗೆ ಟರ್ನಿಂಗ್ ಪಾಯಿಂಟು. ಆ ಪ್ರಿನ್ಸಿಪಾಲು MV ಗೋಪಾಲಸ್ವಾಮಿ ಅಂತ, ದಿ ಫಸ್ಟ್ ಪ್ರೊಫೆಸರ್ ಆಫ್ ಸೈಕಾಲಜಿ ಇನ್ ಇಂಡಿಯಾ. ಈಸ್ ದಿ ಫಸ್ಟ್ ಪ್ರೊಫೆಸರ್ ಆಫ್ ಸೈಕಾಲಜಿ. ಆವತ್ತಿನವ್ರಿಗೆ ಸೈಕಾಲಜಿ ಪ್ರೊಫೆಸರ್ಗಳು ಇಂಡಿಯಾದಲ್ಲಿ ಯಾರೂ ಇರಲಿಲ್ಲ. ದೇರ್ ವರ್ 2 ಯೂನಿವರ್ಸಿಟೀಸ್ ದಟ್ ವರ್ ಟೀಚಿಂಗ್ ಸೈಕಾಲಜಿ, ಕಲ್ಕಟ್ಟ ಆ್ಯಂಡ್ ಮೈಸೂರು. ಕಲ್ಕಟ್ಟಾದಲ್ಲಿ ಪ್ರೊಫೆಸರ್ ಇರಲಿಲ್ಲ, ಲೆಕ್ಚರರ್ ಲೆವೆಲ್ನಲ್ಲಿತ್ತು. ಇಲ್ಲಿ ಪ್ರೊಫೆಸರು. ಆ್ಯಂಡ್ ಹೀ ಈಸ್ ಅ ವೆರಿ ಗ್ರೇಟ್ ಮ್ಯಾನ್. ನಮ್ಮ ಸೈಕಾಲಜಿನಲ್ಲಿ, ಹಿಸ್ಟ್ರಿನಲ್ಲಿ ನೀವು ಹಿಸ್ಟ್ರಿ ಪುಸ್ತಕ ಓದಿನಿ ಅಂದರೆ ಅದರಲ್ಲಿ ಚಾರ್ಲ್ಸ್ ಪಿಯರ್ಮನ್ ಅಂತ ಒಬ್ಬ ಲಂಡನ್ ಪ್ರೊಫೆಸರ್ ಇದ್ದರು, ತುಂಬ ದೊಡ್ಡ ವಿದ್ವಾನ್. ಅವ್ರ ಸ್ಟೂಡೆಂಟ್ ಇವರು. ನನಗೆ ಅವ್ರ ಮೇಲೆ ಬಹಳ ಗೌರವ. ಓದೆ, ಕೂತ್ಕೊಂಡೆ. ಆಮೇಲೆ ಸಾರ್ ಹಿಂಗಾಯಿತು. ಅವ್ರು ಕೇಳಿದ್ರು ನನ್ನ, ನೀನು ಯಾಕೆ ಲಿಟ್ರೇಚರ್ ಓದಬೇಕು ಅಂತೀಯಾ? ನನಗೆ ಲಿಟ್ರೇಚರ್ ಆಸಕ್ತಿ ಸಾಕಿಲ್ಲ. ಆಸಕ್ತಿ ಇದ್ದರೆ ಮನೇಲಿ ಕೂತ್ಕೊಂಡು ಓದ್ಬೋದು ಲಿಟ್ರೇಚರ್ನ. ಕಾಲೇಜಿಗೆ ಬಂದು ಓದಬೇಕಾ? ನೀನು ಸೈನ್ಸ್ ಸ್ಟೂಡೆಂಟ್ ಅಂತ ಇದೆಯಾ, ನಿನಗಾಗಿ ಒಂದು ಕೋರ್ಸ್ ಓಪನ್ ಮಾಡ್ತೀನಿ, ಬಂದು ಜಾಯಿನ್ ಆಗು ಅಂದರು. ಆವತ್ತಿನವ್ರಿಗೆ ಅಲ್ಲಿದ್ದದ್ದು BA ಆನರ್ಸ್ ಸೈಕಾಲಜಿ. ನನಗಾಗಿ ಅವರು BSc ಆನರ್ಸ್ ಸೈಕಾಲಜಿ ಶುರು ಮಾಡಿದ್ರು. ನಿಜವಾಗಿರಿ, ನನಗೆ ಆವತ್ತಿನವ್ರಿಗೆ ಯಾರೂ ಅಡ್ವೈಸ್ ಮಾಡೋದಿಲ್ಲ ಪತ್ರವರೇ. ಎಲ್ಲ ನನ್ನ ಇಷ್ಟ ಬಂದಂಗೆ ನಾನೇ ಬದುಕಿದವನು. ಫಾರ್ ದಿ ಫಸ್ಟ್ ಟೈಮ್ ಎ ಗ್ರೇಟ್ ಮ್ಯಾನ್ ಹ್ಯಾಸ್ ಅಡ್ವೈಸ್ಡ್ ಮೀ. ಸಾಕಾಗಿತ್ತು ನನಗೆ. ಐ ಜಾಯಿನ್ ಸೈಕಾಲಜಿ. ಅದು ನಿಮ್ಮ ಒಟ್ಟು ಜೀವನದ ಕ್ರಮವನ್ನೇ ಬದಲಾಯಿಸ್ಬಿಡ್ತಾರೆ. ಅಥವಾ ನನಗೆ ಅದೇ ಇತ್ತು ರೀ ಒಳಗಡೆ, ಅದು ಬದಲಾಯಿಸ್ತಿಲ್ಲ, ಅದನ್ನು ಡೆವಲಪ್ ಮಾಡ್ಕೊಂಡೆ ಅಷ್ಟೇ. ಬಟ್ ನೀವು ಕಾಲೇಜಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಚಾಮರಾಜನಗರದ ಚೈಲ್ಡ್ಹುಡ್ ದಿನಗಳು ಹೇಗೆ? ಅಯ್ಯಯ್ಯೋ, ಅದು ಒಳ್ಳೆ ಟೈಮು ರೀ. ನನಗೆ 7 ವರ್ಷ ಚಾಮರಾಜನಗರದಾಗಿದ್ದೆ. ನಾನು ಎಷ್ಟೋ ಜನಕ್ಕೆ ಜೋಕ್ ಮಾಡ್ತಾ ಇರ್ತೀನಿ, ನಾನು ಮನೆ ಬಿಟ್ಟು ಬಂದಾಗ 9 ವರ್ಷ ನನಗೆ. ಈಗ 90 ವರ್ಷ ಆದ್ರೂ ಇಷ್ಟು ದಿನವೂ ಬಾಡಿಗೆ ಮನೇಲಿದ್ದೆ ನಾನು ಅಂತ. ಇದು ಬಾಡಿಗೆ ಮನೆಯೇ ಸ್ವಾಮಿ. ನನ್ನ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮನೆಗಳಿದ್ದಾರೆ. ನಾನು ಅವ್ರ ಜೊತೆಗೆ ಇರೋಕ್ಕೆ ಇಷ್ಟಪಡಲ್ಲ. ಈಗ ನಿಮ್ಮ ತಾವತ್ತು ಬಂದರೆ ನಾನು ಅವ್ರ ಜೊತೆ, ಅವರೆಲ್ಲ ತೀರಾ ದೊಡ್ಡ ಮನುಷ್ಯರು ಸ್ವಾಮಿ, ಅವ್ರ ಜೊತೆಗೆ ನನಗಿರೋಕ್ಕೆ ಆಗಲ್ಲ. ನಾನು ಆರ್ಡಿನರಿ ಮನುಷ್ಯ. ಅವ್ರು ಬೈತಾರೆ ಒಂದೊಂದ್ಸರಿ, ನೀನು ದೊಡ್ಡ ಒಳ್ಳೆ ಅಪ್ಪ ಅಲ್ಲ, ನೀನು ಹೇಳೋದು ಮಾತು ಕೇಳಲ್ಲ ಅಂತ. ಏನೋ ಅವ್ರು ಅಂದ್ಕೊಳ್ಳಿ. ನನಗೆ ಐ ಹ್ಯಾವ್ ಲಾಟ್ಸ್ ಆಫ್ ಪೀಪಲ್ ಹೂ ಕಮ್ ಟು ಮೀ. ಅವ್ರಿಗೆ ಡಿಸ್ಟರ್ಬೆನ್ಸು ಯಾಕಪ್ಪ ಅಂತ ನಾನು. ಸೊ ಏನೋ ಚಾಮರಾಜನಗರ ತುಂಬ ಚೆನ್ನಾಗಿತ್ತು ರೀ. ಆವಾಗ ಕೇಳಿ, ಚಾಮರಾಜನಗರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಎರಡು ನನ್ನ ತಾಯಿ ಮನೆ, ತಂದೆ ಮನೆ ರೀ. ಚಾಮರಾಜನಗರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಸೋಮವಾರಪೇಟೆ ಅಂತ ನಮ್ಮ ತಾಯಿ ಮನೆ. ಒಂದು 10 ಕಿಲೋಮೀಟರ್ ದೂರದಲ್ಲಿ ನಮ್ಮ ಅಪ್ಪನ ಮನೆ ಮಂಗಲ ಅಂತ. ಆ ಕಡೆ 2 ಹಳ್ಳಿ. ಬಟ್ ಮಂಗಲ ಈಸ್ ಎ ವೆರಿ ಫೇಮಸ್, ಸರ್ವಮಾನ್ಯ ಮಂಗಲ ಅಂತ ಅದಕ್ಕೆ ಹೆಸರು. ಯಾಕಪ್ಪ ಅಂದರೆ ಮಂಗಲ ಮತ್ತು ಇನ್ನೊಂದು 8 ಗ್ರಾಮಗಳನ್ನು, ನಿಮಗೆಲ್ಲ ಇದು ಇಂಟ್ರೆಸ್ಟ್ ಏನೋ ಗೊತ್ತಿಲ್ಲ, ಇದನ್ನು ನಂಜರಾಜ ಅರಸ್ ಅನ್ನೋರಿಗೆ
ಬಳುವಳಿಯಾಗಿ ಕೊಟ್ಟಿದ್ರು. ಅಲ್ಲಿ ಬರೋ ರೆವಿನ್ಯೂ ಎಲ್ಲ ಅವ್ರಿಗೆ ಹೋಗೋದು. ಓಕೆ. ಅವ್ರಿಗೂ ನನಗೂ ಸಂಪರ್ಕ. ಯಾಕಪ್ಪ ಅಂದರೆ ನಮ್ಮ ಮಾವ ಪಟೇಲ ಊರಿಗೆ ಮಂಗಲದಲ್ಲಿ. ಇನ್ಫ್ಯಾಕ್ಟ್ ಆ ಅರಸನವರು ಯಾವಾಗಲೂ ನಮ್ಮ ಊರಿಗೆ ಬರೋರು, ಬಂದು ಇಲ್ಲಿ ಉಳ್ಕೊಂಡ್ರೆ ನಮ್ಮ ಮನೆಯಿಂದ ಅಡುಗೆ ಮಾಡಿ ಊಟಕ್ಕೆ ತಗೊಂಡೋಗೋರು. ನಾನು ತಗೊಂಡೋಗಿ ಅವ್ರಿಗೆ ಬಡಿಸಿ, ಅಯ್ಯೋ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವ್ರ ಮಗಳು ಮಹಾರಾಜರನ್ನ ಮದುವೆ ಆದ್ಲು ರೀ. ಹಾಂ, ಚಾಮರಾಜ ಒಡೆಯರ್ನ ಮದುವೆ, ಮೊದಲನೇ ಹೆಂಡತಿ ಬಿಟ್ಟು ಹೋದ್ಮೇಲೆ ಮದುವೆ ಆದವರು ಇವಳು. ಆ ಹುಡುಗಿ ನಮ್ಮ ಮನೆಗೆಲ್ಲ ಬರ್ತಿತ್ತು ಹಳ್ಳಿನಲ್ಲಿ. ನಮ್ಮ ಅಜ್ಜಿ ಅವಳು ಚಪ್ಪಲಿ ಹಾಕೊಂಡು ಒಳಗೆ ಬಂದ್ರಲ್ಲ, ಹೋಗಾಚೆಗೆ ಅಂತ ಆ ಕಾಲದಲ್ಲಿ. ಸೊ ಒಂಥರ ಚಾಮರಾಜನಗರ ಮಂಗಲ ಅಂದರೆ ನನಗೆ ಭಾಳ ಪ್ರೀತಿ. ಸರಿ, 5 ವರ್ಷ ಪ್ರೈಮರಿ ಸ್ಕೂಲ್ ನಮ್ಮೂರಾಗ ಓದಿದೆ. 5 ವರ್ಷ ಆದಮೇಲೆ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಲ್ಲ. ಇಲ್ಲ, ಮಿಡ್ಲ್ ಸ್ಕೂಲ್ ಇಲ್ಲ, ಬರೀ ಪ್ರೈಮರಿ ಸ್ಕೂಲ್ ಇತ್ತು. ನನಗೆಲ್ಲ ಜ್ಞಾಪಕ ರೀ. ಶಾಮಣ್ಣ, ಶ್ರೀಕಂಠಯ್ಯ ಅಂತ ಇಬ್ಬರು ಮೇಸ್ಟ್ರು ತುಂಬ ನನಗೆ ಐ ರಿಮೆಂಬರ್ ದೆಮ್ ಬಿಕಾಸ್ ದೇ ಹ್ಯಾವ್ ಪ್ಲೇಡ್ ಎ ಪಾರ್ಟ್ ಇನ್ ಮೇಕಿಂಗ್ ಮೀ ವಾಟ್ ಐ ಆಮ್. ಅಲ್ಲಿಂದ ಹೊರಟ್ರೆ ಚಾಮರಾಜನಗರದಲ್ಲಿ ಮಿಡ್ಲ್ ಸ್ಕೂಲ್ ಐತೆ ಅಷ್ಟೇ. ಆಗಿನ ಕಾಲದ ಮಿಡ್ಲ್ ಸ್ಕೂಲ್ 4 ವರ್ಷದ್ದು. ಅಲ್ಲಿಗೆ ನಮ್ಮ ಅಪ್ಪ ಕಳ್ಸೋಕ್ಕೆ ಯಾಕೆ ಒಪ್ಕೊಂಡ್ರು ಅಂದರೆ ಪಕ್ಕದಲ್ಲಿ ನಮ್ಮ ತಾಯಿ ಮನೆ ಇತ್ತು. ದಿನ ನಡ್ಕೊಂಬರಬೇರಿ 1 ಕಿಲೋಮೀಟರು. ತುಂಬ ಒಳ್ಳೆ ಸ್ಕೂಲ್ ರೀ ಮಿಡ್ಲ್ ಸ್ಕೂಲ್ ಅಂದರೆ. ನನಗಿನ್ನೂ ಜ್ಞಾಪಕ, ಪಪ್ಪು ರಾವ್ ಅಂತ ಒಬ್ಬ ಹೆಡ್ ಮಾಸ್ಟ್ರು. ನಾವು ಹುಡುಗರನ್ನೆಲ್ಲ ಸಾಲಿಗೆ ನಿಲ್ಸೋರು, ಅವ್ರವ್ರ ಕ್ಲಾಸ್ ಪ್ರಕಾರ ಅಲ್ಲಿ ಎಲ್ಲ ಪ್ರೇಯರ್ ಮಾಡೋವು. ಯಾವನಾರು ಒಬ್ಬ ಹುಡುಗ ತಪ್ಪಿಸ್ಕೊಂಡಿದ್ರು ಅದನ್ನು ಜ್ಞಾಪಕ ಇಟ್ಕೊಂಡು ಅವನಿಗೆ ನಾಳೆಗೆ ಕರೆದು ಕೇಳೋರು, ಯಾಕೆ ಬರಲಿಲ್ಲ ನೀನು. ಎಷ್ಟು ಒಳ್ಳೆ ಮೇಸ್ಟ್ರು ರೀ. ನನಗೆ ಐ ವಿಲ್ ನೆವರ್ ಫರ್ಗೆಟ್ ದೋಸ್. ನಾನು ಕೆಲವು ಕಡೆ ಬರೆದು ಹೇಳ್ತೀನಿ. ದ್ವಾರಕಾನಾಥ್ ಅಂತ ಒಬ್ಬರು ಇಂಗ್ಲೀಷ್ ಮೇಸ್ಟ್ರು ಪಾಠ ಮಾಡ್ತಾ ಒಂದು ಮಾತು ಹೇಳಿದ್ರು ನನಗೆ. ಇವತ್ತು ನಾನು ನೆನೆಸ್ಕೊತೀನಿ. ಎಷ್ಟು ವರ್ಷ ರೀ, 42, 43. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೂ ಎಸ್ ಲಗಾನ ಅಂದರು ಅವರು. ಯೋಚನೆ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೂ ಎಸ್ ಲಗಾನ. ಇಂಗ್ಲೀಷ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದರೆ ಅದಕ್ಕೆ ವರ್ಬ್ಗೆ ಎಸ್ ಹಾಕಬೇಕು ಅಂತ. ನೋಡ್ರಿ ಎಂಥ ಮಾತ್ರಿ, ಮರ್ತಿಲ್ಲ ರೀ ಪತ್ತರ್ ನಾನು. ಈಗ ಐ ಗೋ, ಶಿ ಗೋ, ಯು ಗೋ, ಬಟ್ ಹೀ ಗೋಸ್ ಎಸ್ ಸೇರಿಸ್ಬೇಕು. ಹೀ ವರ್ಕ್ಸ್, ಐ ವರ್ಕ್. ಸೊ ಥರ್ಡ್ ಪರ್ಸನ್ನು ಅದು ಸಿಂಗ್ಯುಲರ್ ಆಗಬೇಕು, ಪ್ಲೂರಲ್ ಆದ್ರಲ್ಲ. ಎಂಥ ಮಾತ್ರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೂ ಎಸ್ ಲಗಾನ. ನನ್ನ ಹುಡುಗರಿಗೆಲ್ಲ ಕಲಿಸಿದ್ದೀನಿ ರೀ ಇದನ್ನು. ಇಷ್ಟು ಶ್ರೀಕಂಠಯ್ಯನವರು ಅಂತ ಒಬ್ಬರು ಮಹಾಭಾರತ ಪಾಠ ಮಾಡೋರು. ನನಗೆ ಇನ್ನೂ ಜ್ಞಾಪಕ ರೀ. ಅವರು ದುರ್ಯೋಧನ ತೊಡೆ ಮುರಿದು ನೆಲದಲ್ಲಿ ಬಿದ್ದಿರೋದನ್ನು ನೋಡಿದ್ರೆ ಅವನೊಂದು ಮಾತು ಹೇಳ್ತಾನೆ. ಪೊಯಮ್ ಯಾರು, ನಮ್ಮ ನಾರಾಯಣಪ್ಪ ರೀ, ಗದಗಿನ ನಾರಾಯಣಪ್ಪ, ಕುಮಾರ್ ಬೆಷ್ಟ. ಅವನು ಹೇಳ್ತಾನೆ ದುರ್ಯೋಧನನ, ರುದಿರದ ತಿಲಕವಾದನಲೈ ಅಂತ. ಎಂಥ ಮಾತ್ರಿ, ಭೂಮಿಗೆ ತಿಲಕ ಇಟ್ಟಂಗೆ ಬಿದ್ದಿದ್ದಂತೆ ಅವನು ರಕ್ತ. ನನಗೆ ನೀವು ಹೇಳ್ರಿ, ಇಂಥದ್ದೆಲ್ಲ ಜ್ಞಾಪಕ ಐತಲ್ರಿ. 42, 43 ಹೈಸ್ಕೂಲಿಗೆ ಇರಲಿಲ್ಲ ರೀ ಅಲ್ಲಿ. ಇಲ್ಲ, ನಂಜನಗೂಡು ಸಾಕಾಗಿತ್ತು, ನಂಜನಗೂಡು ಬರಬೇಕಾಗಿತ್ತು. ಬಟ್ ನನ್ನ ಪುಣ್ಯ ನಂಜನಗೂಡಿಗಾಗಿದ್ರೆ ಕಳಿಸ್ತಾ ಇರಲಿಲ್ಲ ನಮ್ಮ ಮನೆಯವರು. ಹಳ್ಳಿ ಹುಡುಗರು ರೀ. ಇಲ್ಲಿ ಬಿದ್ದಿರಲಿ ನಮಗೆ, ನಾವು ಹಿಪ್ನೇರ್ಲೆ ಹುಳ ಮೇಯಿಸೋರು, ಹುಳ ಮೇಯಿಸ್ಕೊಂಡಿರಲಿ ಇಲ್ಲಿ ಅನ್ನೋರು. ನೀವು ಓದೋದ ಪುಸ್ತಕದಲ್ಲಿ ಆ ಫೋಟೋನು ಹಾಕಿದ್ದೀನಿ, ನೀವು ಗಮನಿಸಿ. ಹುಳ ಮೇಯಿಸ್ತಾರ, ಹೌದಾ? ನನ್ನ ಕಸಬುರಿ ಅದು ನಮಗೆ. ಹಾಗೆ ಆಯ್ತಲ್ವಾ. ಅವ್ರು ಕಳಿಸ್ತಿರ್ಲಿಲ್ಲ, ನಂಜನಗೂಡಿಗೂ ಕಳಿಸ್ತಿರ್ಲಿಲ್ಲ ಅವ್ರು. ನನ್ನ ಪುಣ್ಯ ಮಿಡ್ಲ್ ಸ್ಕೂಲ್ ಮುಗೀತಿದ್ದಂಗೆ ಹೈಸ್ಕೂಲ್ ಶುರುವಾಯಿತು ಚಾಮರಾಜನಗರ. ಅದು ಹೆಂಗೆ, ಒಂದೊಂದು ಯಾರ್ದೋ ಬಾಡಿಗೆ ಮನೆಗಳಲ್ಲಿ ರೀ, ಬಿಲ್ಡಿಂಗು ಇಲ್ಲ, ಒಂದೂ ಇಲ್ಲ. ಒಂದೊಂದು ಕ್ಲಾಸ್ಗೆ ಒಂದೊಂದು ರೂಮ್ನಾಗ ಅವ್ರ ಮನೆಗೆ ಇವ್ರ ಮನೆಗೆ ಪಾಠ ಮಾಡೋರು. ಇವತ್ತು ನನಗೆ ಜ್ಞಾಪಕ, ಅಲ್ಲಿ ಜನನ ಮಂಟಪ ಅಂತ ಒಂದು ಮಂಟಪ ಐತೆ ಚಾಮರಾಜನಗರದಲ್ಲಿ. ಆ ಊರಿಗೆ ಚಾಮರಾಜನಗರ ಅಂತ ಹೆಸರು ಬಂದದ್ದೇ ಆ ಜನನ ಮಂಟಪದಿಂದ. ಯಾಕಪ್ಪ ಅಂದರೆ ಒಬ್ಬ ಮಹಾರಾಜ ಅಲ್ಲಿ ಹುಟ್ಟಿದ.
ಚಾಮರಾಜ ಅಂತ ಅದು ಯಾವುದೋ ಹಿಂದೆ ಭಾಳ ಹಿಂದೆ. ಅದಕ್ಕೆ ಮೊದಲು ಅದರ ಹೆಸರು ಅರಿಕೊಟಾರ ಅಂತ. ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ. ಸ್ವಲ್ಪ ಹಿಸ್ಟಾರಿಕಲ್ ಅಪ್ರೋಚ್ ನನಗೆ. ಅರಿಕೊಟಾರನ ಅವರಲ್ಲಿ ಹುಟ್ಟಿದ್ರಿಂದ ಚಾಮರಾಜನಗರ ಅಂತ ಹೆಸರಿಟ್ಟು ಅವನ ಮಂಟಪ ಕಟ್ಟಿ, ಆ ಮಂಟಪದಿಂದ ರೋಡ್ ಪಕ್ಕದಲ್ಲಿ ಚಾಮರಾಜೇಶ್ವರ ಅಂತ ಒಂದು ದೇವಸ್ಥಾನ ಕಟ್ಟಿ. ಊರಿ ತುಂಬ ನನಗೆ ಭಾಳ ನೆನಪು ಅವೆಲ್ಲ. ನಿಮ್ಮ ಬಾಲ್ಯ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದಾ? ನನ್ನ ಬಾಲ್ಯ ಅಂತ ಹೇಳೋಕ್ಕಾಗಲ್ಲ. ನೋಡ್ರಿ, ವ್ಯಕ್ತಿ ಬೆಳಿಬೇಕಾದ್ರೆ ನೀವು ನಿಮ್ಮ ಮನಸ್ಸು, ನಿಮ್ಮ ಪರಿಸರ, ಇವು ಮೂರು ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್. ಯುವರ್ ಬಾಡಿ, ಯುವರ್ ಮೈಂಡ್ ಆ್ಯಂಡ್ ದಿ ಎನ್ವೈರ್ನಮೆಂಟ್ ಇನ್ ವಿಚ್ ಯು ಕಮ್. ಎನ್ವೈರ್ನಮೆಂಟು ಅಂದರೆ ಬರೀ ಜನಗಳು ಇರೋ ನಿಮ್ಮ ಸೊಸೈಟಿ, ಸೋಷಿಯಲ್ ಎನ್ವೈರ್ನಮೆಂಟು ಎಷ್ಟು ಇಂಪಾರ್ಟೆಂಟ್ ಗೊತ್ತೇನ್ರಿ? ನೀವು ಗಮನಿಸಲ್ಲ ಅದನ್ನು. ಸೊಸೈಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ಅಪ್. ನಾನು ಸುಮ್ಮನೆ ನೀವು ಏನು ಮಾಡಬೇಕಾದ್ರೂ ನಿಮ್ಮ ತಲೆ ಹಿಂದ್ಗಡೆ ಒಂದು ಯೋಚನೆ ಇರ್ತೈತೆ, ನೋಡಿದವ್ರು ಏನು ಅಂದ್ಕೊಂಡಾರು ಅಂತ, ಅಲ್ವೇನ್ರಿ? ನೀವು ನಡ್ಕೊಂಡು ಹೋಗ್ತಾಯಿರಿ, ಊಟ ಮಾಡ್ತಾಯಿರಿ, ಊಟ ಮಾಡುವಾಗಲೂ ಅಚ್ಚುಕಟ್ಟಾಗಿ ಹಿಂಗೆ ಮಾಡಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಬಟ್ಟೆ ಹಾಕೊಳ್ಳುವಾಗಲೂ ಹಿಂಗೆ ಹಾಕೋಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಯಾರಿಗೆ ನೋಡಿದವರು? ಸಮಾಜ. ರೂಮ್ನಾಗ ಕೂತ್ಕೊಂಡು ಕಾಗದ ಬರೀತಾ ಇರ್ರಿ ನಿಮ್ಮ ಫ್ರೆಂಡ್ಗೆ, ಆಗಲೂ ಗಮನಿಸ್ತುತ್ತೆ ಎಕ್ಕತ್ತಿನ ಮೇಲೆ ಕೂತ್ಕೊಂಡು ಹುಷಾರಾಗಿ ಬರೀ, ನೋಡಿದವ್ರು ಏನಂತಾರೆ ಅಂತ. ಸೊ ಸಮಾಜ ನಿಮ್ಮ ವ್ಯಕ್ತಿತ್ವನ ಬಹಳ ನಿರ್ಧರಿಸ್ತದೆ. ಸೊ ನಿಮ್ಮ ಬಾಡಿ ನಿರ್ಧರಿಸೋದ್ರ ಜೊತೆಗೆ ನಿಯಂತ್ರಣನೂ ಕೂಡ ಮಾಡ್ತಿರ್ತದೆ. ನಿಯಂತ್ರಣನೇ ಸ್ವಾಮಿ ಇದು. ನಿಯಂತ್ರಣ ಅಂದರೆ ಕಂಟ್ರೋಲ್. ದೀಸ್ ತ್ರೀ ಥಿಂಗ್ಸ್ ಕಂಟ್ರೋಲ್ ಯುವರ್ ಬಿಹೇವಿಯರ್ ಅಂತ ನಾವು ಹೇಳೋದು. ಯುವರ್ ಬಾಡಿ, ಯುವರ್ ಮೈಂಡ್ ಆ್ಯಂಡ್ ದಿ ಸೊಸೈಟಿ, ಅಲ್ವೇನ್ರಿ? ಇದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಇವು ಏನೋ ಆಮೇಲೆ ಒಂದು ಐ ಡೋಂಟ್ ನೋ, ನಮ್ಮ ಜೆನೆಟಿಕ್ಸ್ ಇರ್ಬೋದು, ಇಂಥದ್ದು ಅಂತ ನಾವು ಹೇಳೋಕ್ಕಾಗಲ್ಲ ರೀ. ಇವತ್ತೂ ನಾನು ಹೇಳಿದ್ನಲ್ವ, ಸೈಕಾಲಜಿ ಸ್ಟಡೀಸ್ ಮ್ಯಾನ್. ವಿ ವಾಂಟ್ ಟು ಫೈಂಡ್ ಔಟ್ ವಾಟ್ ಈಸ್ ಮ್ಯಾನ್ ಅಂತ. ನನ್ನನ್ನು ಕೇಳಿದ್ರೆ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎ ಸಿಂಗಲ್ ಪರ್ಸನ್. ಮ್ಯಾನ್ ಈಸ್ ಎ ಮಿರಕಲ್. ಮಿರಕಲ್. ಯಾರು ಅರ್ಥ ಮಾಡ್ಕೊಂಡಿರೋದು ಬರೀ ಭ್ರಮೆ ಅಂದ್ಬಿಟ್ಟು ನಾನು ನಗ್ನಗ್ತಾ ಹೇಳ್ತೀನಿ. 61 ವರ್ಷ ನನ್ನ ಜೊತೆಗಿದ್ದು ನನ್ನ ಹೆಂಡ್ತಿನೇ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಇನ್ಯಾರನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ನಾಟ್ ದ್ಯಾಟ್ ಈಸಿ. ಅದೇನೋ ಒಂದು ಅವ್ರದ್ದೇ ಆದ ಒಂದು ಇಂಟರ್ನಲ್ ಫೋರ್ಸ್ ಇರ್ತದೆ. ಸೊ ದೀಸ್ ಆರ್ ನನಗೆ ಬಹಳ ಇಷ್ಟ ರೀ ಇದು. ಹೈಸ್ಕೂಲಿಗೆ ಬಂದೆ ಚಾಮರಾಜನಗರದಲ್ಲಿ. ಸದ್ಯ ಒಳ್ಳೊಳ್ಳೆ ಮೇಸ್ಟ್ರುಗಳ್ರಿ ನನಗೆ. ಐ ರಿಮೆಂಬರ್ ಈವನ್ ದೆಮ್. ಶಾಮರಾವ್ ಅಂತ ಒಬ್ಬರು ಸೈನ್ಸ್ ಟೀಚರು. ಕನ್ನಡ ಮೀಡಿಯಮ್, ಕನ್ನಡದಲ್ಲಿ ಪಾಸ್ ಮಾಡೋರು. ಅದು ಒಂದು. ನಾನು ಇಂಗ್ಲೀಷ್ ಮೀಡಿಯಮ್ಮಲ್ಲಿ, ನನಗೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡ ಮೀಡಿಯಮ್ಗೆ ಹೋಗಿದ್ದರು, ಹಳ್ಳಿ ಹುಡುಗರು. ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟರು, ನೀನು ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಕೊ ಅಂದರು. ಯಾಕೆ ಸಾರ್ ಅಂದರೆ, ನೀನು ಸೈನ್ಸ್ ಆ್ಯಂಡ್ ಇಂಗ್ಲೀಷ್ನಲ್ಲಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ನಲ್ಲಿ ತಗೊಂಡಿದ್ದೀಯಾ, ಆದ್ದರಿಂದ ಇಲ್ಲಿ ನನಗೆ ಏನಪ್ಪ ನಂಗೆ ಗೊತ್ತಾಗಲಿಲ್ಲ. ಅದನ್ನು ಬರೆದಿದ್ದೀನಿ ಎಲ್ಲೋ ಒಂದು ಕಡೆ. ನಾನು ಮೈಸೂರಿಗೆ ಬಂದು ಸೈಕಾಲಜಿ ಓದಿದಾಗ ಗೊತ್ತಾಯಿತು, ಮನುಷ್ಯನ ಎಬಿಲಿಟೀಸ್ನಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ವರ್ಬಲ್ ಎಬಿಲಿಟಿ ಅಂತ ಅವೆರಡನ್ನೂ ಸೇರಿಸಿದ್ರೆ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ನಾವು. ಅವೆರಡೂ ಚೆನ್ನಾಗಿದ್ದರೆ ಆ ಹುಡುಗ ವಿದ್ಯಾರ್ಥಿಯಾಗಿ ಮುಂದುವರಿತಾನೆ ಅಂತ. ಅವ್ರು ನೋಡ್ರಿ, ಆ ಪಾಪ ಸೈಕಾಲಜಿನೂ ಓದಿಲ್ಲ, ನಮ್ಗೆ ಹೇಳಿದ್ರು. ಸರಿ ಸರ್ ನಿಮ್ಮ ಇಷ್ಟ ಅಂದ್ಬಿಟ್ಟು ಅವರೇ ನನ್ನನ್ನು ಸೇರಿಸ್ತವ್ರು ಅಲ್ಲಿಗೆ, ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ರು. ನನಗೆ ಐ ಡಿಡ್ ನಾಟ್ ಫೈಂಡ್ ಎ ಬಿಗ್ ಡಿಫಿಕಲ್ಟಿ. ನನಗೇನಾಗಲಿಲ್ಲ, ಕನ್ನಡದಲ್ಲಿ ಹೇಳಿದ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು ಅರ್ಥ ಆಗೋಗ್ತಾ ಇತ್ತು. ನನಗೆ ವರ್ಬಲ್ ಎಬಿಲಿಟಿ ಚೆನ್ನಾಗಿದ್ದಿರ್ಬೇಕು ರೀ. ಬ್ರೈನ್ನಲ್ಲಿ ಒಂದು ಏರಿಯಾ ಐತೆ, ನಿಮಗೆ ಆಶ್ಚರ್ಯ ಆಗ್ಬೋದು. ನಾವು ಮಾತಾಡೋದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಏರಿಯಾ ಐತ್ರಿ ಬ್ರೈನ್ನಲ್ಲಿ. ಅದರ ಹೆಸರೇ ಬ್ರೋಕಾಸ್ ಏರಿಯಾ ಅಂತ. ಬ್ರೋಕಾ BROCA.
ಅದು ಫ್ರಾನ್ಸ್ನಲ್ಲಿ ಸಾಲ್ಪೇಟ್ರಿಯರ್ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಐತೆ. ಅದರಲ್ಲಿ ಒಬ್ಬ ಡಾಕ್ಟರ್ ಇದ್ದರು, ಪಾಲ್ ಬ್ರೋಕಾ ಅಂತ. ಕೇಳ್ರಿ, ಅಲ್ಲಿ ಏನು ಒಂದು ಕೇಸು ಯಾರೂ ಟ್ರೀಟ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಚೆನ್ನಾಗೈತೆ, ಆ ಮನುಷ್ಯನಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಎಲ್ಲ ಚೆನ್ನಾಗೈತೆ, ಅವ್ನಿಗೆ ಏನು ಟೆಸ್ಟ್ ಮಾಡಿದ್ರು ಎಲ್ಲ ಚೆನ್ನಾಗೈತೆ, ಎಲ್ಲ ನಾರ್ಮಲು, ಮಾತಾಡೋಕ್ಕೆ ಬರೋಲ್ಲ. ಇವನ ಹತ್ರಕ್ಕೆ ಕಳಿಸಿದ್ರು, ಪಾಲ್ ಬ್ರೋಕಾ ಹತ್ರಕ್ಕೆ. ಇವನು ನೋಡ್ದ, ಇವನಿಗೂ ಏನೂ ಅರ್ಥ ಆಗಲಿಲ್ಲ. ಆದರೆ ಇದಕ್ಕಿದ್ದಾಗೆ ನಾನು ಒಂದು ಕಡೆ ಬರೆದಿದ್ದೀನಿ, ಫಾರ್ಚುನೇಟ್ಲಿ ಫಾರ್ ಸೈನ್ಸ್ ಈ ಡೈಡ್. ಯಾರೋ ಪೇಷಂಟು. ಈ ಪಾಲ್ ಬ್ರೋಕಾ ಇಮಿಡಿಯೇಟ್ ಆಗಿ ಹಿ ಓಪನ್ ದಿ ಸ್ಕಲ್ ಆ್ಯಂಡ್ ಫೌಂಡ್ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ದಿ ಬ್ರೈನ್ ವಿತ್ ಎ ಗ್ಯಾಂಗ್ರೀನ್. ಅಲ್ಲಿ ಏನೋ ಒಂದು ಗಾಯ ಆದಂಗೆ ಆಗುತ್ತೆ ಅಲ್ರಿ ನಮಗೆ, ಹಂಗಾಯಿತು. ಆ್ಯಂಡ್ ಹೀ ಸೆಡ್ ದಿಸ್ ಇಸ್ ದಿ ಏರಿಯಾ ದಟ್ ವಾಸ್ ಕಂಟ್ರೋಲಿಂಗ್ ಸ್ಪೀಚ್. ಅಫ್ಕೋರ್ಸ್ ಈಗ ಇನ್ನೂ ಮುಂದಕ್ಕೆ ಬಂದಿದ್ದೀವಿ, ಅದು ಬೇರೆ ವಿಚಾರ. ಆ್ಯಂಡ್ ದಟ್ ಏರಿಯಾ ಇಸ್ ಕಾಲ್ಡ್ ಬ್ರೋಕಾಸ್ ಏರಿಯಾ ಅಂತ. ನಿಮಗೊಂದು ವಿಚಾರ ಹೇಳ್ತೀನಿ ಈ ಸಂದರ್ಭದಲ್ಲಿ. ನನಗೆ ನಿಮಗೆ ಬ್ರೋಕಾಸ್ ಏರಿಯಾ ಕೇಟ್ ಬಿದ್ದರೆ ಮಾತು ನಿಂತೋಗುತ್ತೆ. ಬಟ್ ಹೆಣ್ಣು ಮಕ್ಕಳಿಗೆ ಹಂಗೆ ಆಗಲ್ಲ ರೀ. ಯಾಕೆ ಅಂದರೆ ದೇರ್ ಆರ್ ಅದರ್ ಏರಿಯಾಸ್ ದಟ್ ಕಂಟ್ರೋಲ್ ಸ್ಪೀಚ್. ಐತೆ, ಅದು ಹೋದ್ರೂ ಪರವಾಗಿಲ್ಲ, ಬೇರೆ ಪಕ್ಕದ ಏರಿಯಾ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತದೆ ಬ್ರೈನ್ನಲ್ಲಿ. ಆ ಬ್ರೈನ್ಗೊಂದು ಕೆಪಾಸಿಟಿ ಐತೆ ಗೊತ್ತಾ. ಅಯ್ಯೋ, ಎಲ್ಲಾದರೂ ದೇ ಆರ್ ಟು ಡಿಫರೆಂಟ್ ಸ್ಪೀಸೀಸ್. ಅವ್ರ ಸ್ಪೀಸೀಸ್. ನಾನು ಅದಕ್ಕೆ ಹೇಳಿದೆ, ವೈ ಮ್ಯಾನ್ ಆ್ಯಂಡ್ ಎ ಹಸ್ಬೆಂಡ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವುಮನ್ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ದೇ ಬಿಲಾಂಗ್ ಟು ಡಿಫರೆಂಟ್ ಸ್ಪೀಸೀಸ್ ಅಂತ ಹೀಗೆ ಹೇಳಿದ್ದೀನಿ ನಾನು. ಅವರು ಅರ್ಥ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅವ್ರು ಬೇರೆ ಜಾತಿ ಜನ ಅವರು. ದೇರ್ ಬ್ರೈನ್ ಇಸ್ ಡಿಫರೆಂಟ್. ಐಸೆ ಫೆಮಿನೈನ್ ಬ್ರೈನ್. ನನ್ನ ಹತ್ರ ಒಂದು ಪುಸ್ತಕ ಐತೆ, ಕೊಡ್ತೀನಿ, ನೀವು ಓದಬೇಕು. ಫೀಮೇಲ್ ಬ್ರೈನ್ ಅಂತಾನೆ, ತುಂಬ ಚೆನ್ನಾಗೈತೆ. ನೀವು ತರಿಸ್ಕೊಂಡು ಓದಬೇಕು ಅದನ್ನು. ಏಕೆಂದರೆ ಅದನ್ನು ಬರೆದಿರೋಳು ಒಬ್ಬಳು ಹೆಣ್ಮಗಳು, ಒಳ್ಳೆ ಡಾಕ್ಟ್ರು. ಅವಳಿಗೆ ಬಂದ ಕೇಸ್ಗಳನ್ನು ನೋಡಿ 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 ಅವ್ರು ಹೆಂಗೆ ಕೆಲಸ, ಅವ್ರ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಅಮೇರಿಕಾದಿಂದ ತರಿಸ್ತೇ ರೀ. ಆ ಪುಸ್ತಕ ತುಂಬ ಚೆನ್ನಾಗೈತೆ. ಬ್ರೆಸೆಂಡೈನ್ ಅಂತ ಒಬ್ಬಳು ಬರೆದಿದ್ದಾಳೆ, ಫೀಮೇಲ್ ಬ್ರೈನ್. ಅವಳೊಂದು ಎಕ್ಸಾಂಪಲ್ ಹೇಳ್ತಾಳೆ. ಐ ಡೋಂಟ್ ನೋ ವೆದರ್ ಐ ಶುಡ್ ಸೇ ದಿಸ್ ಇನ್ ಎ ಪಬ್ಲಿಕ್ ಸ್ಪೀಚ್ ಲೈಕ್ ದಿಸ್. ಒಂದು ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇರ್ಬೇಕಾದ್ರೆ ಈ ಗಂಡ ಪಕ್ಕದಲ್ಲಿ ಬರೋ ಹುಡುಗಿ ನೋಡ್ತಾನಂತೆ. ಇವಳು ಹೆಂಡತಿ ಕೋಪಿಸ್ಕೊಂಡ್ಬಿಡ್ತಾಳೆ, ಏನಿದು ನಾನಿದ್ರು ಆ ಕಡೆ ನೋಡ್ತೀಯಲ್ಲ ಅಂದದಕ್ಕೆ. ಇವಳು ಹೇಳ್ತಾಳೆ, ಡೋಂಟ್ ವರಿ, ಹಿ ಕಾಂಟ್ ಹೆಲ್ಪ್, ಪೂರ್ ಫೆಲೋ, ಹಿಸ್ ಬ್ರೈನ್ ಇಸ್ ವೈರ್ಡ್ ಲೈಕ್ ದಟ್. ಅವನೇನು ಅವಳಿಂದ ಓಡೋಟಾಗಲ್ಲ. ಅವನು ಯಾವನು ಒಬ್ಬ ಗೋಲ್ಫ್ ಪ್ಲೇಯರ್ ಇದ್ದಾನಲ್ರಿ, ಎಷ್ಟು ಜನ ಮದುವೆ ಆದವನು, ಅವನಂಗೆ ಇವನೇನು ಹೊರಟೋಗಲ್ಲ. ಬಟ್ ಪೂರ್ ಫೆಲೋ, ಹಿ ಕಾಂಟ್ ಹೆಲ್ಪ್, ಹಿಸ್ ಬ್ರೈನ್ ಇಸ್ ವೈರ್ಡ್ ಲೈಕ್ ದಟ್. ನಿನ್ನ ಬಿಟ್ಟೇನು ಹೋಗಲ್ಲ ಅವನು, ಹಿ ಕಾಂಟ್ ಹೆಲ್ಪ್ ಇಟ್. ಯಾರು ಹೆಣ್ಮಗಳು ಬಂದರೆ ಅವಳನ್ನು ನೋಡ್ಬೇಕಾದ್ದು ಅವನ್ನ. ನಿಜ ಅಲ್ವೇನ್ರಿ? ನೋಡಿ, ಇದರಲ್ಲಿ ಏನಿಲ್ಲ, ನಾರ್ಮಲ್ ಫಿನಾಮಿನ ಇವು. ಯು ಕಾಂಟ್ ಹೆಲ್ಪ್ ಇಟ್. ನಿಮ್ಮ ಹೆಂಡತಿ ಪಕ್ಕದಾಗೆ ಇದ್ರೂ ಇನ್ನೊಂದು ಹುಡುಗಿ ಪಕ್ಕದಾಗ ನೀವು ಅದರಲ್ಲಿ ಏನು ಹೆಚ್ಚು ಕಮ್ಮಿ ಅಲ್ಲ. ಅವನಿಗೆ ನೋಡಬೇಕು ಅನ್ನಿಸ್ತದೆ, ನೋಡ್ತಾನೆ ಅಷ್ಟೆ. ಅವಳು ಹಿಂದ್ಗಡೆ ಏನು ಹೊಟ್ಟೋಗಲ್ಲ ಅವನು. ಹಾಂ, ಬ್ರೈನ್ ವರ್ಕ್ಸ್ ಲೈಕ್ ದಟ್. ಎಂತಾದ್ರಿ ಟ್ರಿಲಿಯನ್ ನ್ಯೂರೋನ್ಸ್ ಇದ್ದಾವೆ ಅಲ್ಲಿ, ಏನೇನೋ ಆಗ್ತವೆ. ನನಗೆ ಅನ್ಯಾಯ ಏನಂದರೆ ನಮ್ಮ ಹೆಣ್ಮಕ್ಳೀಗ ಅದನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಈ ಮೊಬೈಲ್ ಫೋನ್ ಬಂದು ಅವ್ರ ಬ್ರೈನ್ನ ಹಾಳು ಮಾಡ್ತಾಯಿತ್ತು. ಅವ್ರಿಗೆ ಗೊತ್ತಿಲ್ಲ ರೀ, ಮೊಬೈಲ್ ಫೋನ್ನಿಂದ ಅಲ್ಟ್ರಾವೈಲೆಟ್ ರೇಸ್ ರಿಲೀಸ್ ಆಗ್ತವೆ. ಸದಾ ಇಲ್ಲಿ ಹಿಡ್ಕೊಂಡಿರೋದ್ರಿಂದ ದೇ ಎಂಟರ್ ಥ್ರೂ ದಿ ಇಯರ್ ಟು ದಿ ಬ್ರೈನ್ ಆ್ಯಂಡ್ ದೇ ಡಿಮಾಲಿಷ್ ಸರ್ಟನ್ ನ್ಯೂರೋನ್ಸ್. ಮೆನ್ಗೂ ಆಯಿತು, ವಿಮೆನ್ಗೂ ಆಯಿತು.
ಇಬ್ಬರ ಹತ್ರನೂ ಇಲ್ಲೇನಾಗೈತೆ ಅಂದರೆ ದೇರ್ ಆರ್ ಟ್ರಿಲಿಯನ್ಸ್, ಬಿಲಿಯನ್ಸ್ ಅಲ್ಲ ಟ್ರಿಲಿಯನ್ಸ್ ಆಫ್ ನ್ಯೂರೋನ್ಸ್. ಒಂದು 150 ನ್ಯೂರೋನ್ಗಳು ಸತ್ತರೆ ಇವಳಿಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಕಂಟಿನ್ಯೂಯಸ್ ಆಗಿ ಹೋಗ್ಬೇಕಾದ್ರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್. ಕೆಲವು ದೇಶಗಳಲ್ಲಿ ದೇ ಹ್ಯಾವ್ ಫರ್ಬಿಡನ್ ಚಿಲ್ಡ್ರನ್ ಯೂಸಿಂಗ್ ಮೊಬೈಲ್ ಫೋನ್. ತಪ್ಪು ಅದರಲ್ಲಿ. ಮೊನ್ನೆ ನನಗೆ ಇದರಲ್ಲಿ ನೋಡಿದೆ ರೀ ಇಂಟರ್ನೆಟ್ನಲ್ಲಿ, ಹಿ ಹಸ್ ಡೆಮಾನ್ಸ್ಟ್ರೇಟೆಡ್ ಅದೆಂಥದೋ ಒಂದು ಒಳ್ಳೆ ಕೂದಲಿನಾಗ ಹುಲ್ಲಿ ಮೆಟೀರಿಯಲ್ ಇನ್ಫ್ಲೇಮಬಲ್, ಅದನ್ನು ರೌಂಡಿಗೆ ಇಟ್ಬಿಟ್ಟು ಓ ಆಕಾರದಲ್ಲಿ ಮಧ್ಯದಲ್ಲಿ ಒಂದು ಫೋನ್ ಇಟ್ಬಿಟ್ಟು ಅದನ್ನು ಆನ್ ಮಾಡ್ದ. ವಿತಿನ್ 2 minutes ಅದು ಸುತ್ತ ಬೆಂಕಿ ಹತ್ಕೊಂಡ್ಬಿಡ್ತದೆ. ಇನ್ಫ್ಲೇಮಬಲ್ ಮೆಟೀರಿಯಲ್ಲು. ಹಿ ಶೋಡ್ ಮಿ, ಐ ಸಾ ಇಟ್ ಇನ್ ದಿ ಇಂಟರ್ನೆಟ್. ಅಮ್ಮ ನೋಡಿದ್ರ, ಇವ್ರಿಗೆ ಗೊತ್ತಿಲ್ಲ. ಉಪಯೋಗಿಸಿ ಸಂತೋಷ, ಬಟ್ ಅದನ್ನು ಅದ್ರ ಕೆಲಸ ಮುಗಿದ ಮೇಲೆ ಆಚೆಗೆ ಬಿಸಾಕ್ರಿ ಅದನ್ನು. ಇಲ್ಲಿ ಬೀದಿಲಿ ನೋಡ್ರಿ, ಅವ್ರಿಗೆ ಅದಿಲ್ಲದೆ ಇದ್ದರೆ ಅವ್ರಿಗೆ ಜೀವನನೇ ಇಲ್ವೇನೋ ಅನ್ನೋ ಪರಿಸ್ಥಿತಿಗೆ ಬಂದೈತೆ. ನನ್ನ ಫ್ರೆಂಡ್ ಯಾರೋ ಹೇಳಿದ್ರು, ಅವರಪ್ಪ ಹುಡುಗಿಗೆ ಮದುವೆ ಮಾಡೋಕ್ಕೆ ಓಡಾಡ್ತಾ ಇದ್ನಂತೆ. ಆಗ ಅವಳು ಹೇಳಿದ್ಲಂತೆ, ಅಪ್ಪ ನಿಲ್ಲಿಸು, ಯಾಕಮ್ಮ ನನಗೆ ಮದುವೆ ಬೇಡ, ಇನ್ನೇನಮ್ಮ ಬೇಕು, ನನಗೆ ಒಂದು 2 wheeler ಒಂದು ಮೊಬೈಲ್ ಫೋನು ಕೊಡಿಸು ಸಾಕು ಅಂದರೆ. ಏನು ರೀ ಇದು ಹೌದಲ್ವಾ? ಅದೆರಡು ಇದ್ದರೆ ಅವ್ರಿಗೆ ಇನ್ನೇನು ಬೇಕಾಗೋದಿಲ್ಲ. ಯಾವ ಲೆವೆಲಿಗೆ ಬಂದಿದ್ದೀವಿ ನಾವು, ಎಷ್ಟು ಅನ್ಯಾಯ ಆಗ್ತಾಯಿದೆ. ಈ ಮೊಬೈಲ್ ಫೋನ್ ಬಂದು ಏನೇನೋ ಆಗ್ತಾಯಿದೆ ಬಿಡಿ. ನನಗೆ ನಿಮ್ಮ ಸಾಹಿತ್ಯದ ಆಸಕ್ತಿಗೆ ಸಂಬಂಧಪಟ್ಟಂಗೆ ಮತ್ತು ಮನೋವಿಜ್ಞಾನ, ಸಾಹಿತ್ಯಕ್ಕೂ ಮನೋವಿಜ್ಞಾನಕ್ಕೂ ನೀವಾಗಲೇ ಹೇಳಿದಂಗೆ ಬಹಳ 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 ಮನುಷ್ಯನೇ ಕೇಂದ್ರ. ನಾನು ಓದಿದೆ ರೀ, ಸಿಕ್ಕಾಪಟ್ಟೆ ಸಾಹಿತ್ಯನೂ ಓದಿದ್ದೀನಿ ರೀ. ಆಗಿನ ಕಾಲದಲ್ಲಿ ಈಗ ಓದೋಕ್ಕಾಗಲ್ಲ ಬಿಡಿ. ನಾನು ಒಳ್ಳೆ ಹಾರ್ಡಿ ನಾವೆಲ್ಸು, ಡಿಕನ್ಸ್ ನಾವೆಲ್ಸು, ಪದ್ಯ. ಇವತ್ತು ಐ ಶೋ ಯು ಐ ಹ್ಯಾವ್ ಎ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಇಟ್ಕೊಂಡಿದ್ದೀನಿ ಇವತ್ತು. ನನಗೆ ಬೇಕಾದಾಗ ನನಗೆ ಐ ಆಮ್ ಆ್ಯಸ್ ಗುಡ್ ಆ್ಯಸ್ ಸೈಕಾಲಜಿಗಿದ್ದಷ್ಟೇ ನನಗೆ ಸಾಹಿತ್ಯದ ಮೇಲೆ ಆಸಕ್ತಿ ಐತೆ. ಅವುಗಳು ಪರಸ್ಪರ ಮೀಟ್ ಆಗುವ ಮತ್ತು ಭಿನ್ನವಾಗುವ ಜಾಗ ಯಾವುದು ಕೇಳಿ, ಅದನ್ನೂ ಹೇಳ್ತೀನಿ. ನಾನು ಹೈಸ್ಕೂಲು ಕಾಲೇಜ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಹಾಸ್ಟೆಲ್ನಲ್ಲಿದ್ದೆ. ಅದು ಕತೆ ರೀ. ಆ ಹಾಸ್ಟೆಲಲ್ಲಿದ್ದರೂ ನಾನು ಓದ್ತಾ ಇರಲಿಲ್ಲ. ಲಿಂಗಾಯತರ ಹಾಸ್ಟೆಲ್ JSS ಅಂತ ನೀವು ಕೇಳಿರ್ಬೋದು. ಅಲ್ಲೊಂದು ಹಾಸ್ಟೆಲ್ ಇತ್ತು. ಅವ್ರು ನಮಗೆ ಬಿಟ್ಟು ಊಟ, ಬಿಟ್ಟು ಆ ಮಲ್ಕೊಳಕ್ಕೆ ಜಾಗ ಕೊಟ್ಟರು. 9 ವರ್ಷ ಕೊಟ್ಟರು ರೀ ನನಗೆ. ಅದಿಲ್ಲದೇ ನನ್ನ ದೇವ್ರು ನೋಡಿ, ಅಲ್ಲಿ ಅವ್ರ ಫೋಟೋ ಇಟ್ಕೊಂಡಿದ್ದೀನಿ. ದೇವರಲ್ಲ, ಆ ಸ್ವಾಮಿಗಳು ಅನ್ನ ಹಾಕಿದವ್ರನ್ನ. ಅಷ್ಟು ಮುಖ್ಯ ಅದು. ಅದೇನಾಗುತ್ತೆ ಅಂದರೆ, ಮೈ ಥಾಟ್ ಪ್ರಾಸೆಸ್ ಚೇಂಜ್. ಏನೋ ಹೇಳ್ತಿದ್ದೆ ನಿಮಗೆ. ಸಾಹಿತ್ಯ ಮತ್ತು ಮನೋವಿಜ್ಞಾನ ಪರಸ್ಪರ ಭೇಟಿಯಾಗುವ ಜಾಗಗಳು ಕೇಳಿ, ಭಿನ್ನ ಆಗೋದಕ್ಕೆ ಕಾರಣ ಹೇಳ್ತೀನಿ ಕೇಳ್ರಿ. ಅದನ್ನು ನನಗೆ ಸಾಹಿತ್ಯದ ಮೇಲೆ ಆಸಕ್ತಿ. ನಾನು ಫಸ್ಟ್ ಆರ್ಟಿಕಲ್ ಬರೆದು ಇಂಗ್ಲೀಷ್ನಲ್ಲಿ ಸೈಕಾಲಜಿ ಕುರಿತು. ನಾವೇ ಒಂದು ಮ್ಯಾಗ್ಝೈನ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೆವು. ಕಾಲೇಜ್ ಹುಡುಗರು ರೀ, ಮ್ಯಾಸ್ಕ್ಯುಲೈನ್ ಪ್ರೊಟೆಸ್ಟ್ ಅಂತ. ಅದನ್ನು ಹೇಳಕ್ಕೆ ಹೋದ್ರೆ ನಿಮ್ಗೆ 1 hour ಆಗುತ್ತೆ, ಬೇಡ. ಅಂದರೆ ಗಂಡಸ್ತನ ತೋರಿಸೋದು. ನಾನು ಗಂಡಸು ಏನು ಅಂದ್ಕೊಂಡಿದ್ದೀಯಾ ಅಂತಾರೆ ನೋಡಿ, ಅದರ ಮೇಲೆ ಒಂದು ಆರ್ಟಿಕಲ್ ಬರೆದೆ. ಅದಾದಮೇಲೆ ಆ ಹಾಸ್ಟೆಲ್ನವರು ಒಂದು ಜರ್ನಲ್ ಮಾಡಬೇಕು ಅಂದರು. ನೀನೇನಾದ್ರು ಬರ್ಕೊಡೋ ಅಂದರು. ನಾನೊಂದು ಕತೆ ಬರೆದೆ ರೀ. ಕತೆ ಬರೆದ್ರೆ ಅದಕ್ಕೆ ಎಡಿಟರು ಶಿವರುದ್ರಪ್ಪನವರು. ಆವಾಗ ಇನ್ನೂ ಇಷ್ಟು ದೊಡ್ಡವರಾಗಿರಲಿಲ್ಲ. ಮೈಸೂರಾಗೆ ಒಳ್ಳೆ ಚಾಮರಾಜ ಅಲ್ಲಿ ಚಾಮರಾಜ ಸ್ಟೇಷನ್ ಒಂದು ಐತೆ. ಅಲ್ಲಿ ಚಾಮರಾಜ ಎಂಥದ್ದು ಮರ್ತೋಗ್ತಾ ಇದ್ದವ್ರಿ, ನನಗೆ ಹೇಳ್ತಾ ಹೋಯಿತು. ಅಲ್ಲಿಗೆ ದಿನ ಬರೋರು. ಒಂದು ಪಂಚೆ, ಬಿಳಿ ಪಂಚೆ, ಒಂದು ಬಿಳಿ ಜಿಬ್ಬ ಹಾಕೊಂಡು ನಾನು ಮೀಟ್ ಮಾಡವೆ. ಯಂಗ್ ಮ್ಯಾನ್ ಶಿವರು. ನನಗೂ ಅವ್ರಿಗೂ ಏನೋ ಒಂದು 20 ವರ್ಷ ವ್ಯತ್ಯಾಸ. ಐ ನೋ ಹಿಮ್. ಅವರು ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಿಬಿಟ್ಟು, ಚೆನ್ನಾಗಿ ಬರೆದಿದ್ದೀಯ ಕಣೋ ಅಂದ್ಬಿಟ್ಟು ಟೈಟಲ್ ಮಾತ್ರ ಬದಲಾಯಿಸ್ಬಿಟ್ಟು ಕತೆ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಟ್ ಅದೇನೋ ಕಾರಣ ಪ್ರಿಂಟ್ ಆಯಿತು, ಪಬ್ಲಿಷ್ ಆಗಲಿಲ್ಲ. ಅದು ಒಳ್ಳೆಯದಾಯಿತು. ಆವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ ರೀ,
ತುಂಬ ಆತ್ಮೀಯ ಫ್ರೆಂಡು, ಚಿಕ್ಕಮಗಳೂರವನು ವಸಂತಕುಮಾರ್ ಅಂತ, ನನ್ನ ಕ್ಲಾಸ್ಮೇಟು, ರೂಮ್ಮೇಟು. ಅವನು ನನಗೆ ಲೇ ಬಸವಣ್ಣ, ಕಥೆ ಬರೆಯೋಕ್ಕೆ 1000 ಜನ ಇದ್ದಾರೆ, ನೀನು ಬಿಟ್ಟಾಕೋ ಅದನ್ನು, ಸೈಕಾಲಜಿ ಕುರಿತು ಬರೆಯೋ. ಯಾರೂ ಬರೆಯಲ್ಲ ಸೈಕಾಲಜಿ ಕುರಿತು. ನನಗೆ ಹೌದಾ, ನೋಡ್ರಿ ಅದು ಹೆಂಗೆ ಒಂದೊಂದು ಮಾತು ತುಂಬ ಇಂಪಾರ್ಟೆಂಟು ರೀ. ಸರಿ, ಆಮೇಲೆ ಬಂದೆ. ಮೊಟ್ಟ ಮೊದಲ ಆರ್ಟಿಕಲ್ ನಾನು ಕನ್ನಡದಲ್ಲಿ ಸೈಕಾಲಜಿ ಮೇಲೆ ಬರೆದು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಟ್ ಈಸ್ ಪ್ರಿಂಟೆಡ್ ಇನ್ ಎನ್ಸೈಕ್ಲೋಪೀಡಿಯಾ ಆಫ್ ಕರ್ನಾಟಕ. 20 ವಾಲ್ಯೂಮ್ ನಮ್ಮ ಇವ್ರು ಪಬ್ಲಿಷ್ ಮಾಡಿದಾರಲ್ರಿ, ಮೈಸೂರು ಯೂನಿವರ್ಸಿಟಿನವರು. ಅಲ್ಲಿ ಅದಕ್ಕೆ ಕಾರಣ ನಮ್ಮ ಮೇಷ್ಟ್ರು ಮತ್ತು ಕುಪ್ಪಸ್ವಾಮಿಗಳು ಅಂತ, ಗೋಪಾಲ ಸ್ವಾಮಿ ಸ್ಟೂಡೆಂಟ್ ಅವರು. ಅವರು ನೀನೊಂದು ಆರ್ಟಿಕಲ್ ಬರೀ ಅದಕ್ಕೆ ಅಂದರು. ಅದಕ್ಕೂ ಕಾರಣ ಐತೆ ಬಿಡಿ. ನಾನು ಬರೆದ ಆರ್ಟಿಕಲ್ ಏನಪ್ಪ ಅಂದರೆ ಘಟಕ ವಿಶ್ಲೇಷಣೆ ಅಂತ. ಯಾರಿಗೂ ಅರ್ಥ ಆಗಲ್ಲ ಆ ಆರ್ಟಿಕಲ್ನು, ನನ್ನ ಬಿಟ್ಟು ಇನ್ಯಾರೂ ಓದೋಕ್ಕೆ ಕಾಣೆ. ಯಾಕೆಂದರೆ ಸೈಕಾಲಜಿನಲ್ಲಿ ಒಂದು ಸ್ಪೆಸಿಫಿಕ್ ಮೆಥಡ್ ಇದೆ, ಇಟ್ಸ್ ಕಾಲ್ಡ್ ಫ್ಯಾಕ್ಟರ್ ಅನಾಲಿಸಿಸ್ ಅಂತ. ಯಾವುದೇ ವಸ್ತುವನ್ನು ಅನಲೈಸ್ ಮಾಡಿ ಏನೇನು ಅದರ ಪಾರ್ಟ್ಸು ಅನ್ನೋದನ್ನು ಕಂಡುಹಿಡಿಯೋದು. ಅದನ್ನು ಕುರಿತು ನಾನು MAಗೆ ಒಂದು ಡಿಸರ್ಟೇಷನ್ ಬರೆದಿದ್ದೆ ರೀ. ಆಗಿನ ಕಾಲದಲ್ಲಿ 100 ನಂಬರಿಗೆ ಬದಲು ಒಂದು ಡಿಸರ್ಟೇಷನ್ ಬರೆಸ್ತಾಯಿದ್ರು. ಇವತ್ತು ಅದಕ್ಕೆ ಒಂದು ಡಿಗ್ರಿ ಕೊಡ್ತೀವಿ, PhD ಕೊಡ್ತೀವಿ ನಾವು ಅಂತ ಡಿಸರ್ಟೇಷನ್ಗಳಿಗೆ. ಲೂಸಾಗಿ ಹೋಗ್ತಾ ಇತ್ತೆ. ಅವರು ನೀನು ಬರೆಯೋ ಅಂದರು. ಬರೆದೇ ಪ್ರಿಂಟ್ ಆಯಿತು. ನೋಡ್ರಿ, ಫಸ್ಟ್ ಆರ್ಟಿಕಲ್ ರೀ, ಎನ್ಸೈಕ್ಲೋಪೀಡಿಯಾದಲ್ಲಿ ಪ್ರಿಂಟ್ ಆಗದೆ ನನಗೆ. ದಟ್ಸ್ ಆಲ್. ಐ ಸ್ಟಾಪ್ಡ್ ಇಟ್. ಆಮೇಲೆ ಮತ್ತೆ ಅದೇ ಕುಪ್ಪಸ್ವಾಮಿಗಳು, ನೀನು ಎಜುಕೇಷನಲ್ ಸೈಕಾಲಜಿ ಮೇಲೆ ಒಂದು ಪುಸ್ತಕ ಬರ್ಕೊಡು ನನಗೆ. ಬರೆದೆ ರೀ. ಬರೆದಾಗ ದಟ್ ವಾಸ್ ಆಲ್ಸೋ ಪಬ್ಲಿಷ್ಡ್ ಬೈ ಬೆಂಗಳೂರು ಯೂನಿವರ್ಸಿಟಿ. ಆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ KC ಶಿವಪ್ಪ ಅಂತ ಒಬ್ಬರು, ಡಾಕ್ಟ್ರಲ್ಲ ಅವರು, ಸುಮ್ಮನೆ ಡಾಕ್ಟ್ರೇಟ್ ಇರ್ಬೋದು. ನಮ್ಮ ಪಕ್ಕದೂರವ್ನು ರೀ, ರಾಮಸಮುದ್ರದವರು, ಕಾಗಲವಾಡಿ ರಾಮಸಮುದ್ರ. ನನಗೆ ಗೊತ್ತು ಅವರ ಅಪ್ಪ. ಹಿ ವಾಸ್ ಆಲ್ವೇಸ್ ಗೋಯಿಂಗ್ ವಿತ್ ಹಿಸ್ ಫಾದರ್ ಬಿಕಾಸ್ ಹಿ ಹ್ಯಾಡ್ ನೋ ಮದರ್. ಹಿ ಲಾಸ್ಟ್ ಹಿಸ್ ಮದರ್. ಅವನು ಡೈರೆಕ್ಟರ್ ಇಲ್ಲಿ, ಎಲ್ಲೆಲ್ಲೋ ಸುತ್ಕೊಂಬಂದು ಡೈರೆಕ್ಟರ್ ಆಗಿದ್ದ ಬಿಡಿ ಇಲ್ಲಿ. ಸರಿ, ಅವನೇ ಅಲ್ವಾ ಅಂದ್ಬಿಟ್ಟು ಹೋಗಿ ಕೂತ್ಕೊಳ್ಳವೆ. ಅಲ್ಲಿ ಶಿವರುದ್ರಪ್ಪನವರು ಬರೋರು. ನಾವು 3 ಜನ. ಅವ್ರು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಶಿವರುದ್ರಪ್ಪ ಮಾತಾಡೋರು. ಆಮೇಲೆ ತುಂಬ ಚೆನ್ನಾಗಿ ಪರಿಚಯ ಆದರು. ಒಂದು ಆರ್ಟಿಕಲ್ ಬರೀತಾ ಇದ್ದೀನಿ, ಶಿವರುದ್ರಪ್ಪನವರೊಡನೆ ಅಂತಾನೆ ಒಂದು. ಸರಿ, ಆಮೇಲೆ ಪುಸ್ತಕ ಪ್ರಿಂಟ್ ಆಯ್ತು. ಅದು 1 ವರ್ಷದಲ್ಲಿ ಕಾಪೀಸ್ ಎಲ್ಲ ಖರ್ಚಾಗೋದು ರೀ. ಅದು ಕನ್ನಡದಲ್ಲಿ ಈ BEd ಸ್ಟೂಡೆಂಟ್ಸ್ಗೆ ಎಜುಕೇಷನಲ್ ಸೈಕಾಲಜಿ ಒಂದು ಸಬ್ಜೆಕ್ಟು, ಕನ್ನಡ ಪುಸ್ತಕ ಇಲ್ಲ, ಎಲ್ಲ ಖರ್ಚಾಗೋಯಿತು. ಆಮೇಲೆ ನನ್ನನ್ನು ಪಬ್ಲಿಷ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನು ಸೈಕಾಲಜಿ ಓದ್ಕೊಂಡು ಪಾಠ ಮಾಡೋದ್ರಲ್ಲಿ ನನಗೆ ಆಸಕ್ತಿ. ಇಲ್ಲಿಗೆ ಬಂದಮೇಲೆ ಈ ಅಭಿನವಾದವ್ರು ಗಲಾಟೆ ಮಾಡಿಸಿ ಮತ್ತೆ ಅದನ್ನು ರಿವೈಸ್ ಮಾಡಿಸಿ, ಒಂದು ಕಾಪಿನೂ ಇರಲಿಲ್ಲ ರೀ ನನ್ನ ಹತ್ರ. ನನ್ನ ಫ್ರೆಂಡ್ ಯಾರೋ ಒಬ್ಬರು ಜಿರಾಕ್ಸ್ ಕಾಪಿ ಇಟ್ಕೊಂಡಿದ್ದರೆ ಅದನ್ನು ತಗೊಂಡು ಓದಿ, ಅಯ್ಯೋ ಇದು ಸಾಲಲ್ಲ ಅಂದ್ಬಿಟ್ಟು ಐ ರೀರೋಟ್ ದಿ ಹೋಲ್ ಥಿಂಗ್. ಇಟ್ ಹಸ್ ಬೀನ್ ರೀಸೆಂಟ್ಲಿ ಪಬ್ಲಿಷ್ಡ್ ಅಗೈನ್. ಸೊ ಅದನ್ನು ಬರೆದಾಗ ಶಿವರುದ್ರಪ್ಪನವರು, ರೀ ನೀವು ಸೈಕಾಲಜಿ ಬರೆದಿದ್ದೀರಿ, ತುಂಬ ಸಂತೋಷ, ಯೂಂಗನ್ ಕುರಿತು ಒಂದು ಪುಸ್ತಕ ಬರ್ಕೊಡ್ಬೇಕು, ಕಾರ್ಲ್ ಯೂಂಗ್. ಅದೇನೋ ಈ ಲಿಟ್ರೇಚರ್ನವ್ರಿಗೆ ಯೂಂಗನ್ ಮೇಲೆ ಬಹಳ ಅದಕ್ಕೆ ಕಾರಣ ಐತೆ ಬಿಡಿ. ಅವನು ಒಳ್ಳೆಯ ಆರ್ಟಿಕಲ್ ಬರೆದಿದ್ದಾನೆ, ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್ ಅಂತ. ತುಂಬ ಇಂಪಾರ್ಟೆಂಟ್, ಒಂದು 50-60 ಪುಟದ ಆರ್ಟಿಕಲ್ ಅದು. ಸೊ ನಾನು ಓದಿದ್ದೆ. ಈಗ ಆಗಲಲ್ಲ, ಆವಾಗ ಅವರು ನೀನು ಯೂಂಗನ್ ಮೇಲೆ ಒಂದು ಆರ್ಟಿಕಲ್ ಬರೀ ಅಂದರು. ಪುಸ್ತಕ ಬರೀ ಅಂದರು. ಅದನ್ನು ಬರೆದೆ ರೀ. ಅವಾಗ ಇನ್ನೂ ತಿರುಪತಿನಲ್ಲೇ ಇದ್ದೆ ನಾನು. ಕನ್ನಡದ ಅದೊಂದು ಕತೆ ನಿಮ್ಗೆ ಹೇಳಿದ್ದೀನಿ, ನಗಪಾಟಲ್ ಜೀವನ ನಂದು. ನಾನು ಅಪ್ಪಟ ಕನ್ನಡಿಗ. ತೆಲುಗರಿಗೆ
ಸೈಕಾಲಜಿನ ಇಂಗ್ಲೀಷ್ನಲ್ಲಿ ಪಾಠ ಮಾಡಬೇಕು. ನನ್ನ ಕತೆ ನೋಡಿ ಹೆಂಗೆ ಐತೆ. ಸೊ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆ ಇವಂಗನ ಪುಸ್ತಕನೂ ಪ್ರಿಂಟ್ ಆಗೋಯಿತು. ಖರ್ಚಾಗೋಗಿತ್ತು. ಲಿಟ್ರೇಚರ್ನವರೇ ತಗೊಂಬಿಟ್ರು ಅದನ್ನೆಲ್ಲ. ಅದು ಉಳಿದಿರಲಿಲ್ಲ. ಮೊನ್ನೆ ಮತ್ತೆ ರಿವೈಸ್ ಮಾಡಿ ಬರೆದೆ. ಆವಾಗ ಶಿವರುದ್ರಪ್ಪನವ್ರಿಗೆ ನನ್ನ ಮೇಲೆ ಅಭಿಮಾನ ಬಂದ್ಬಿಡ್ತು. ಆವಾಗ ಅವರು ಸಾಧನೆ ಅಂತ ಒಂದು ಪತ್ರಿಕೆ ಮಾಡಿದ್ದು. ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ರು. ಒಳ್ಳೆಯ ಕೆಲಸಗಳು ಯಾವ ಉಳಿಯಲ್ವಲ್ರಿ, ಅದು ನಿಂತೋಯ್ತ್ರಿ ಅದು ನೋಡಿ. ತುಂಬ ಚೆನ್ನಾಗಿ. ಅದಕ್ಕೆ ಅವರು ಮೊದಲನೇ ಇಶ್ಯೂಗೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೀನೊಂದು ಆರ್ಟಿಕಲ್ ಬರೀ ಇದಕ್ಕೆ ಅಂತ. ನಾನು ಬರೆದೇ ರೀ, ನೀವು ನಗಬಾರ್ದು. ಬರೆದು ನಾನು ದುಃಖ ಅಂತ ನೋಡಿದ್ದೆ. ದುಃಖ ಒಂದು ಮಾನಸಿಕ ವಿಶ್ಲೇಷಣೆ ಅಂತ ಬರೆದಿದ್ದೀನಿ. ಪ್ರಿಂಟ್ ಮಾಡಿದ್ರು ಅದನ್ನು. ಅದಕ್ಕೂ ನಗುಪಾಟ್ಲು. ನನ್ನ ಹೆಂಡತಿ ಗಲಾಟೆ ಮಾಡಿದ್ಲು, ರೀ ಅದು ಫಸ್ಟ್ ಇಶ್ಯೂ ಪಾಪ ಅವರು ಪ್ರಾರಂಭ ಮಾಡಿದ್ರೆ ನೀವು ದುಃಖ ಬರಿತಾ ಇದ್ದೀರಿ ಅಂದರೆ, ಅಯ್ಯೋ ಅವ್ರ ಪುಣ್ಯ, ನಾನು ಸಾವಿನ ಮೇಲೆ ಬರಿಬೇಕು ಅಂದ್ಕೊಂಡಿದ್ದೆ ಅಂದೆ ನಾನು. ಆಯ್ತಲ್ಲ. ಅದಾದಮೇಲೆ ಅವರು ಅದನ್ನು ಮೆಚ್ಕೊಂಬಿಟ್ಟು, ಇನ್ಮೇಲೆ ಪ್ರತಿ ಸಾರಿ ನೀನೊಂದು ಇಶ್ಯೂಗೂ ಒಂದು ಆರ್ಟಿಕಲ್ ಬರಿಬೇಕು ಅಂತ ಕೂತ್ಕೊಂಡು, ಅಷ್ಟಾಗಲ್ಲ ಸರ್, ನನ್ನ ಕೈಲಿ ಆದಾಗ ಬರೀತೀನಿ ಅಂದ್ಬಿಟ್ಟು ಅವ್ರ ಕಾಲದಲ್ಲಿ ಒಂದು 10-6 ಆರ್ಟಿಕಲ್ ಬರೆದೆ. ಅದಕ್ಕೆ ಅವನ್ನೆಲ್ಲ ಸೇರಿಸಿ ಎಡಿಟ್ ಮಾಡಲಿಲ್ಲ? ಇಲ್ಲ ರೀ, ಅವ್ರು ತುಂಬ ಹಂಗೆ ಪ್ರಿಂಟ್ ಮಾಡಿದ್ರು. ಅವನ್ನೆಲ್ಲ ಸೇರಿಸಿ ಪುಸ್ತಕ ಮಾಡಿಲ್ಲ. ಕೇಳ್ರಿ, ಅದನ್ನು ಕತೆ ಚೆನ್ನಾಗೈತೆ. ನಾನು ಆಗ ಇನ್ನೂ ತಿರುಪತಿನಲ್ಲಿದ್ದೆ. ಅದೆಲ್ಲ ಸೇರಿಸಿ ತಗೊಂಬಂದೆ ಇಲ್ಲಿಗೆ. ನನಗೇನಂತ ಆಸಕ್ತಿ ಇಲ್ಲ ರೀ, ಹೆಸರು ಮಾಡಬೇಕು ಅದು ಇದು ಅಂತ. ದೇವರಾಣೆ ಹೇಳ್ತೀನಿ, ನಮ್ಮ ಅಜ್ಜಿ ಮಾತು ನನ್ನ ತಲೆಗೆ ಉಳ್ಕೊಂಡ್ಬಿಟ್ಟಿತ್ತು. ಎಲೆ ಮರೆ ಕಾಯಿನಂಗಿರೋ ಅಂತ. ಎಲೆ ಮರೆ ಕಾಯಿನಂಗಿರೋದು ಗೊತ್ತೇನ್ರಿ? ಮರದಲ್ಲಿ ಎಲೆ ಇರ್ತೈತೆ, ಆದರೆ ಒಳಗಡೆ ಇರ್ತೈತೆ ಕಾಯಿ, ಯಾರಿಗೂ ಕಾಣಲ್ಲ ಅದು. ಅಂದರೆ ಹಂಗಿರ್ಬೇಕು ನೀನು. ಕಾಯಿ ಉಪಯೋಗಕ್ಕೆ ಬೇಕು, ಆದರೂ ಅದು ಹೆಸರು ಮಾಡ್ಕೋಬಾರ್ದು. ಅದೇನೋ ನನಗೆ ಅದು ಬಹಳ ಸಣ್ಣ ವಯಸ್ಸಿನಲ್ಲಿ ಹೇಳಿದ ಮಾತು. ಏನು ಬೇಕಾಗಿಲ್ಲ, ನಾನು ಯಾರಿಗೂ ನನ್ನ ಹತ್ರ ಏನಾದ್ರು ಇದ್ದರೆ ಜನ ಗುರುತಿಸ್ತಾರೆ ಅಷ್ಟೇ. ಇಲ್ಲೇ ಇದ್ರೆ ನಾನೇನು ಅದನ್ನು ವರಿ ಮಾಡ್ಕೋಬೇಕಾದಿಲ್ಲ ಅಂತ ನಾನು ಸರಿ. ಆಮೇಲೆ ಆ ಆರ್ಟಿಕಲ್ಸ್ನೆಲ್ಲ ತಗೊಂಡು ಬೆಂಗಳೂರಿಗೆ ಬಂದೆ. ನನಗೆ ರಿಟೈರ್ ಆದ ದಿವಸನೇ ಬಂದೆ ರೀ. ಅದೂ ಹೇಗೆ ನನಗೆ ಅಲ್ಲಿ ಅವರು ನೀವು ನಂಬ್ತಿರೋ ಇಲ್ವ, ನಮ್ಮ ಹುಡುಗರು, ಸರ್ ನಿಮಗೆ ಮನೆ ಕಟ್ಟಿಸ್ಕೊಡ್ತೀವಿ, ಇಲ್ಲೇ ಇರಿ ಸರ್ ಅನ್ನೋರು ತಿರುಪತಿನಲ್ಲಿ. ನಾನು ಇಲ್ಲ, ಆಗಲ್ಲಪ್ಪ. ನನ್ನ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದರು. ಸೊ ಆವತ್ತೇ ನನ್ನ ಫಂಕ್ಷನ್ ಆದ ತಕ್ಷಣ ಕಾರ್ನಾಗ ನನ್ನ ಮಗ, ನನ್ನ ಹೆಂಡತಿ ಇಬ್ಬರು ಕರ್ಕೊಂಡು ತಿರುಪತಿಗೆ ಬಂದುಬಿಟ್ರು. ನಾನು ಅದನ್ನೂ ಹೇಳಿದೆ, ತಿರುಪತಿ ವಾಸ್ ವೆರಿ ಹಾಟ್ ಎಕ್ಸೆಪ್ಟ್ the weather, everything else was good in Tirupati. I came to Bangalore. In Bangalore, weather is good, everything else is bad. ಇಲ್ಲಿಗೆ ಬಂದ ಮೇಲೆ ನೀವು ಹೇಳ್ದಂಗೆ ಈ ಆರ್ಟಿಕಲ್ಸ್ನೆಲ್ಲ ಕಂಪೈಲ್ ಮಾಡಿದ್ರೆ ನನ್ನ ಮಗ ಇದನ್ನ ಪ್ರಿಂಟ್ ಹಾಕಿಸ್ಬೇಕು ಅಂದ್ಬಿಟ್ಟು ಯಾರೋ ಒಬ್ಬ ದೊಡ್ಡ ಪಬ್ಲಿಷರ್, ನಾನು ಹೆಸರು ಹೇಳಲ್ಲ, ಹೇಳ್ಬಾರ್ದು, ಅವ್ರಿಗೆ ಕೊಟ್ಟರು. ಅವರು ಇದನ್ನೆಲ್ಲ ಯಾರು ಪ್ರಿಂಟ್ ಆಗ್ತಾರೆ ಸರ್, ಇದನ್ನೆಲ್ಲ ಯಾರು ಓದ್ತಾರೆ, ಕತೆ ಕಾದಂಬರಿ ಆದರೆ ಓದ್ತಾರೆ ಅಂದ್ಬಿಟ್ರು ವಾಪಸ್ ಕೊಟ್ಬಿಟ್ರು. ನನಗೆ ಬಹಳ ಬೇಜಾರಾಯಿತು, ತಂದು ಮೂಲೆಗೆ ಹಾಕ್ಬಿಟ್ಟೆ. ಆಮೇಲೆ ಒಂದು ದಿವಸ ಈ ಬೇಂದ್ರೆ ಕೃಷ್ಣಪ್ಪನವರು ಅಂತ ಕೇಳಿರ್ಬೋದು ನೀವು, ಅವ್ರು ನನ್ನನ್ನು ಹುಡ್ಕೊಂಬಂದರು ಏನೋ ಕಾರಣಕ್ಕಾಗಿ. ಬಂದು ಬಹಳ ಫ್ರೆಂಡು ಇವತ್ತು. ನನಗೊಂದು ಪುಸ್ತಕನ ನಾನು ಇದನ್ನು ಅವ್ರಿಗೆ ಅರ್ಪಿಸಿದ್ದೀನಿ ನಾನು. ಸರಿ, ಅವರು ಇವ್ರು ಶ್ರೀನಿವಾಸರಾಜನ್ ಕರ್ಕೊಂಬಂದರು ರೀ ನನ್ನ ರೂಮ್ಗೆ. ಅವ್ರು ಯಾಕೆಂದರೆ ಇದನ್ನು ನೋಡಿಬಿಟ್ಟು, ಸಾರ್ ತುಂಬ ಮೌಲಿಕವಾದ ಆರ್ಟಿಕಲ್ಸು ಇವು, ಯಾರೋ ಬೇಡ ಅಂದರೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಿ, ಇದನ್ನು ಪ್ರಿಂಟ್ ಹಾಕಿಸ್ಬೇಕು, ನಾನು ಏರ್ಪಾಡು ಮಾಡ್ತೀನಿ ಇದಕ್ಕೆ ಅಂದ್ಬಿಟ್ಟು ಶ್ರೀನಿವಾಸರಾಜನ್ ಕರ್ಕೊಂಬಂದರು. ಶ್ರೀನಿವಾಸರಾಜು ಗ್ಲಾನ್ಸ್ಡ್ ಥ್ರೂ ದೋಸ್ ಆರ್ಟಿಕಲ್ಸ್ ಆ್ಯಂಡ್ ಸೆಡ್ ಹೀ ಸ್ನ್ಯಾಚ್ಡ್ ಅವೇ. ನನ್ನ ಹತ್ರ ಕಾಪೀಸ್ ಇಲ್ಲ, ಅದನ್ನೇ ಕಿತ್ಕೊಂಡು ಹೋದ್ರು ರೀ, ನಾನು ಪ್ರಿಂಟ್ ಹಾಕಿಸ್ಬಿಡ್ತೀನಿ ಅಂದ್ಬಿಟ್ಟು ಹೀ ಕೇಮ್ ಟು ಅಭಿನವ. ಅವರು ₹1,00,000 ಕೊಟ್ಟು ಉಳಿಸಿದ್ರಂತ ಗೊತ್ತಾ ಅವ್ರಿಗೆ ಕೇಳಿ. ಅದರಲ್ಲಿ ಮಾಡು ನೀನು ಅಂದರೆ ಇವರು ಅದೇನು ಬೇಡ ಸರ್, ನಾವು ಹಂಗೆ ಮಾಡ್ತೀವಿ ಅಂದ್ಬಿಟ್ಟು ಪುಸ್ತಕ ಪ್ರಿಂಟ್ ಮಾಡಿದ್ರು. ಅದೇ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಮೊಟ್ಟ ಮೊದಲ ಪುಸ್ತಕ. ಅದನ್ನು ಪಬ್ಲಿಷ್ ಮಾಡಿದ ದಿವಸನೂ ಚೆನ್ನಾಗಿತ್ತು ರೀ.
ನಮ್ಮ ಇವರು ಡಿಕ್ಷನರಿ ಗ್ರೇಟ್ ವೆಂಕಟ ಸುಬ್ಬಯ್ಯನವ್ರ ಪ್ರೆಸಿಡೆಂಟು ಪುಸ್ತಕ ರಿಲೀಸ್ ಆಯಿತು JP ರಾಜರತ್ನಂ ಹಾಲ್ನಲ್ಲಿ. ಈ ಅಭಿನವಾದ ರವಿ ತುಂಬ ಖುಷಿಯಾಗಿ ಪ್ರಿಂಟ್ ಮಾಡಿಸ್ಬಿಟ್ಟು ತಗೊಂಬಂದು ನನಗೆ 10,000 ರೂಪಾಯಿ ಚೆಕ್ ಕೊಟ್ಟರು. ನಾನು ಹೇಳಿದೆ, ಯಾಕೆ ಕೊಡ್ತೀಯ, ನಿನಗೆ ನಷ್ಟ ಆಗುತ್ತೆ, ಇದನ್ನು ಯಾರು ಓದ್ತಾರೆ, ಬೇಡ ನನಗೆ ದುಡ್ಡು ಅಂತ ಹೀಗೆ ಹೇಳಿದೆ ನಾನು. ಅದಕ್ಕೆ ಅವರು, ಇಲ್ಲ ಸರ್, ಇದನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೀ ಮೇಡ್ ಮಿ ಎ ರೈಟರ್ ಆ್ಯಂಡ್ ದಟ್ ಬಿಕೇಮ್ ವೆರಿ ಬಿಗ್. ಇಡಿಪಸ್ ಕಾಂಪ್ಲೆಕ್ಸ್ ಒಂದು 5-6 ಸಾರಿ ರೀಪ್ರಿಂಟ್ ಆಗೈತ್ರಿ ಅದು. ಅವರು ಆಮೇಲೆ ದೇ ಸ್ಟಾರ್ಟೆಡ್ ಮೀ, ನೀವು ಬರೀರಿ ಮಸ್ತಾಗಿ ಬರೋದು. ಅದೇ ರೀ, ಅವರೇ ಬರೆದವರು. ನಾನು ಅದನ್ನೂ ಬೇಡ ಅಂದೆ. ನನ್ನ ಹತ್ರ ಏನೈತೆ, ಐ ಮೀನ್ ಆರ್ಡಿನರಿ ಮೇಷ್ಟ್ರು ನಾನು. ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಿಮ್ಮ ಆಟೋಬಯೋಗ್ರಫಿ ಅದು ಆಟೋಬಯೋಗ್ರಫಿ ಆಗಲ್ಲ, ಅವರು ಹೊಡ್ಕೊಳ್ಳೋದೇನಿಲ್ಲ ಅಲ್ಲಿ. ನೀವು ಬರೆದ್ರೆ ನಿಮ್ಮ ಪರಿಸರ, ನಿಮ್ಮ ಕಾಲ, ಇದನ್ನು ಕುರಿತು ಬರೀತೀರಿ, ನನಗೆ ಗೊತ್ತು, ಅದರಿಂದ ನೀವು ಬರೀಲೇಬೇಕು ಅಂದರು. ನನಗೇನು ಅಂಥ ಆಸಕ್ತಿ ಇರಲಿಲ್ಲ. ಹೀ ಫೋರ್ಸ್ಡ್ ಮೀ, ಆ್ಯಕ್ಚುಲಿ ರವಿ ಫೋರ್ಸ್ಡ್ ಮೀ. ಆಮೇಲೆ ಏನೋ ಬರೆದದ ಮೇಲೆ ಕೆಲವು ತಪ್ಪುಗಳೆಲ್ಲ ಇದ್ದಾವೆ, ಹಂಗಂಗೆ ಪ್ರಿಂಟ್ ಆಗಿದ್ದಾವೆ. ನನ್ನ ಮಗಳು ಗಲಾಟೆ ಮಾಡಿದ್ಲು, ಇದರಲ್ಲಿ ಕೆಲವು ಎರರ್ಸ್ ಇದ್ದಾವೆ, ಆಯ್ತಮ್ಮ ನೀನು ಆಮೇಲೆ ತಿದ್ದು ಇನ್ನೊಂದು ಸೆಕೆಂಡ್ ಎಡಿಷನ್ಗೆ ಕರೆಕ್ಟ್ ಮಾಡೋಣ ಅಂತ. ಐ ಎಂಜಾಯ್ಡ್ ದಟ್ ಆಲ್ಸೋ. ಪೀಪಲ್ ನೌ ರವಿ ಟೋಲ್ಡ್ ಮೀ, ಸಾರ್ ನಿಮ್ಮ ಪುಸ್ತಕ ಖರ್ಚಾಗಿ ಹೋಗ್ತಾ ಐತೆ, ಆಟೋಬಯೋಗ್ರಫಿನ ಜನ ತಗೊಂಡು ಓದ್ತಾರೆ ಅಂದರೆ ಅದು ನಿಜವಾಗೂ ಆಶ್ಚರ್ಯ ಅಲ್ವ. ಕತೆ ಕಾದಂಬರಿ ಆದರೂ ಒಂಥರ, ಅವನು ಯಾವನೋ ಮನುಷ್ಯರ ಕತೆ ಅಂದರೆ ಅಲ್ಲಿ ಕೂಡ ನನಗೇನೂ ಇಲ್ಲ ರೀ. ನಾವೆಲ್ಲ ಪ್ಲೇಜಿಯಾರಿಸ್ಸು ರೀ, ಕೃತಿಚೌರ್ಯ ಮಾಡೋರು. ನೀವು ನನ್ನ ಹೆಸರು ನೋಡಿದ್ರೆ ಇದು ನಾನು ಅಂತ ಅದಕ್ಕೆ ಟೈಟಲ್ ಮಾಡಿರೋದು, ಅದು ನಮ್ಮ ಗುರುಗಳದ್ದು ಕಾಪಿ ರೀ, ನಂದೇನಲ್ಲಪ್ಪ. ಅವ್ರದ್ದೊಂದು ಪುಸ್ತಕ ಐತೆ ನನ್ನ ಹತ್ರ, ಕಾರ್ಲ್ ರೋಜರ್ಸ್ದು, ಆನ್ ಬಿಕಮಿಂಗ್ ಎ ಪರ್ಸನ್ ಅಂತ. ನನ್ನ ಹತ್ರ ಐತೆ, ಕಾಪಿ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಚಾಪ್ಟರು ಅವ್ರ ಆಟೋಬಯೋಗ್ರಫಿ, ಒಂದು ಚಾಪ್ಟರ್ ಅಷ್ಟೇ. ಅವ್ರು ದೊಡ್ಡ ಮನುಷ್ಯ, ಪುಸ್ತಕ ಏನು ಬರೀಲಿಲ್ಲ. ಅದರ ಟೈಟಲ್ ಏನು ಗೊತ್ತಾ, ದಿಸ್ ಈಸ್ ಮೀ ಅಂತ. ನಾನು ಅದನ್ನು ಕದ್ದೆ, ಕನ್ನಡಕ್ಕೆ ಹಾಕೊಂಡೆ. ಈಗ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಜನ, ಎಷ್ಟು ಚೆನ್ನಾಗೈತೆ, ಇದು ನಾನು ಯಾರೂ ಬರೆದಿರಲಿಲ್ಲ ಹಿಂಗೆ ಅಂತ. ಒಳಗಡೆ ಇರೋ ವಿಚಾರ ಇದು. ಅದನ್ನು ರವಿ ಹೇಳ್ದ, ನೀವು ನಡೆಯೋದೇ ಹಾಗೆ, ನಿಮ್ಮ ವಿಚಾರ ನೀವೇನು ಬರೆಯಲ್ಲ, ಪ್ರಪಂಚ ಹೆಂಗಿತ್ತು, ಜನ ಹೆಂಗಿದ್ರು, ಪರಿಸರ ಹೆಂಗಿತ್ತು, ಇದು ಅರ್ಥ ಆಗುತ್ತೆ. ಅವ್ರು ಇನ್ನೂ ಎಲಾಬೊರೇಟ್ ಮಾಡಿ ಅಂದರು. ಆಮೇಲೆ ಓದಲ್ಲೇ ಎಲಾಬೊರೇಟ್ ಮಾಡಿದ್ರೆ. ಈಗ ನೀವು ಕತೆ ಬರೆದಿದ್ರಲ್ಲ ಮತ್ತೆ, ಆಮೇಲೆ ಮತ್ತೆ ಕತೆ ಥರದ್ದು ಇಲ್ಲ ರೀ, ಆ ಇಂಟ್ರೆಸ್ಟೇ ಬರಲಿಲ್ಲ ರೀ. ಮತ್ತೆ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಕೆಲವು ಚುಟ್ಕ ಪದ್ಯಗಳು ಬರೆದೆ, ಅವೆಲ್ಲ ಚೆನ್ನಾಗಿಲ್ಲ, ಸುಮ್ಮನೆ ಏನೋ ಖುಷಿಗೆ ಯಾರ್ಯಾರಿಗೋ ಹೇಳಿ ಬರೆದ. ಇಲ್ಲ, ಐ ಡಿಡ್ ನಾಟ್ ಲೈಕ್ ಇಟ್. ಐ ವುಡ್ ಹ್ಯಾವ್ ರಿಟನ್, ನಾನು ಹೇಳ್ತೀನಿ, ಬರೀಬೋದಾಗಿತ್ತು ನಾನು. ಆಸೆ ಸಿಕ್ಕಾಬಟ್ಟೆ ಓದ್ತೀನಿ ರೀ. ಈಗ ಆಗ್ತಾಯಿಲ್ಲ ಓದೋಕ್ಕೆ, ಏನೂ ಓದೋಕ್ಕಾಗ್ತಾಯಿಲ್ಲ. ಈಗ ಬಹಳ ಓದಿದ್ದೀನಿ ರೀ ನಾನು. ಐ ಹ್ಯಾವ್ ಅಪ್ರಿಷಿಯೇಟೆಡ್ ಸೆವೆರಲ್ ನಾವೆಲ್ಸ್, ಬಹಳ ಒಳ್ಳೊಳ್ಳೆ ನಾವೆಲ್, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ಈಗ ನೀವು ಹೇಳ್ತಾ ಇದ್ರಿ ಸೈಕಾಲಜಿ ಮನುಷ್ಯನನ್ನು ಡೀಲ್ ಮಾಡೋದೇ, ಅದರ ಬಗ್ಗೆ ಮಾತಾಡೋದು ಏನಂತ ಸೈಕಾಲಜಿ ಪ್ರಕಾರ ಮನುಷ್ಯ ಅಂದರೆ ಏನು? ಹೇಳಿದ್ನಲ್ಲ ಸ್ವಾಮಿ ನಾನು, ನಮ್ಮ ಪ್ರಕಾರ ಗೊತ್ತಿಲ್ಲ ರೀ. ಆನೆಸ್ಟ್ಲಿ ಐ ಟೆಲ್ ಯು, ಮ್ಯಾನ್ ಈಸ್ ಎ ಮಿರಾಕಲ್. ನಾನು ಏನೋ ನಿಮ್ಮನ್ನು ನೋಡ್ಬಿಟ್ಟು ನೀವು ಹೆಂಗಿದ್ದೀರಿ ಅಂತ ಕಾಣೋದನ್ನು ಹೇಳ್ಬೋದು ಹೊರತು, ನಿಮ್ಮ ಆಂತರಿಕ ವಿಶ್ವ ಏನು ಅನ್ನೋದನ್ನು ಆಗಲ್ಲ ರೀ ಮನುಷ್ಯನ. ಸೈಕಾಲಜಿ ಅಧ್ಯಯನದಲ್ಲಿ 3 ಘಟಕಗಳಿದೆ ಅಂತ ಹೇಳ್ತಾರೆ. ಹೌದು. ಅದನ್ನು ಏನು ಹೇಳಿದ್ರಿ, ನಿಮಗೆ ಗೊತ್ತಲ್ವೇನ್ರಿ? ಯು ಸಿ, ಯು ನೋ ಯುವರ್ ಬಾಡಿ, ಯು ಹ್ಯಾವ್ ಟು. ನಮ್ಮಲ್ಲಿ ಒಬ್ಬ ದೊಡ್ಡ ಮನೋವಿಜ್ಞಾನಿ ಇದ್ದಾರೆ, ಅಬ್ರಹಾಂ ಮ್ಯಾಸ್ಲೋ ಅಂತ. ನನ್ನ ಪುಸ್ತಕದಲ್ಲಿ ನೀವು ಓದಿರ್ತೀರಿ, ಅವನು ಮ್ಯಾಸ್ಲೋಸ್ ಹೈರಾರ್ಕಿ ಅಂತ ಒಂದು ಐತೆ. ಇಟ್ಸ್ ವೆರಿ ಫೇಮಸ್ ಇನ್ ಸೈಕಾಲಜಿ. ಅಂದರೆ ಅದರ ಮನುಷ್ಯನ ಅವಶ್ಯಕತೆಗಳು ಏನಿದ್ದಾವೆ ಅಂತ.
ಅದಕ್ಕೊಂದು ಹೈರಾರ್ಕಿ ಕೊಟ್ಟಿದ್ದಾನೆ ಅವನು. ಮೊಟ್ಟ ಮೊದಲು ಮನುಷ್ಯನಿಗೆ ಅವನು ಶರೀರ ನೋಡ್ಕೋಬೇಕು, ದೇಹ ನೋಡ್ಕೋಬೇಕು. ನಾನು ಅದನ್ನು ಹೇಳಿದೆ, ಒಂದು ಆರ್ಟಿಕಲ್ ಬರೆದಿದ್ದೆ. ಒಬ್ಬಳು ಸುಸಾನ್ ಪೀಸ್ ಅಂತ ಅಮೆರಿಕನ್ ರೈಟರು ಒಂದು ಪುಸ್ತಕ ಬರೆದಿದ್ಲು, ಯು ಕಾಂಟ್ ಮೇಕ್ ಲವ್ ವಿತ್ ಎನ್ ಎಂಪ್ಟಿ ಸ್ಟಮಕ್ ಅಂತ. ಹೌದೇನ್ರಿ? ಯು ಕೆನಾಟ್ ಮೇಕ್ ಲವ್ ವಿತ್ ಎನ್ ಎಂಪ್ಟಿ ಸ್ಟಮಕ್. ಅದ್ರ ಮೇಲೆ ಒಂದು ಆರ್ಟಿಕಲ್ ಬರೆದು ಕತೆ ಓದಿದ್ದೆ. ಹೌದೇ? ನಿಜ. ಇಲ್ಲ, ಅದಿಲ್ಲ, ಆಗಲ್ಲ ರೀ. ಮೊದಲೇ ಹೊಟ್ಟೆಗೆ ಹಾಕೋ, ಆಮೇಲೆ ಪ್ರೀತಿ ಪ್ರೇಮ ಅವೆಲ್ಲ ಬರ್ತವೆ. ಸೊ ವಾಟ್ ಈಸ್ ನೆಸಸರಿ ಈಸ್, ಅವನು ಹೇಳೋದು ಕೋರ್ಸ್ ಯು ಮಸ್ಟ್ ಈಟ್, ಯು ಮಸ್ಟ್ ಫುಡ್, ವಾಟರ್, ಮತ್ತು ಸೆಕ್ಸ್. ಇಟ್ಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ನೀಡ್. ಬೇಸಿಕ್ಕು. ಅದನ್ನು ನಾವು ಮಡಿ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟಿದ್ದೀವಿ ರೀ ಅಷ್ಟೇ. ಇಟ್ ಈಸ್ ಎ ನ್ಯಾಚುರಲ್ ಫಿನಾಮಿನ, ಏನಿಲ್ಲ. ಯು ಮಸ್ಟ್ ಹ್ಯಾವ್ ಇಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್ ಇಟ್ ಆ್ಯಂಡ್ ಟಾಕ್ ಇಲ್ ಆಫ್ ಇಟ್. ನಮ್ಮ ಜನ ಅದನ್ನು ಏನೇನೋ ಮಾಡಿಬಿಟ್ಟಿದ್ದಾರೆ ಬಿಡಿ, ಏನಿಲ್ಲ. ಇಟ್ಸ್ ಅನದರ್ ನೀಡ್ ಲೈಕ್ ಎನಿ ಅದರ್ ನೀಡ್ ಆ್ಯಂಡ್ ಇಟ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಸೊ ಇಟ್ ಈಸ್ ಓಕೆ. ಹಾಗೆ ಇದು ಬೇಸಿಕ್ ನೀಡ್ಸು ರೀ ಅದು. he calls them basic needs: food, shelter, food, water, sex and other things. Avoidance of pain, ಅದು ಒಂದು ಬೇಸಿಕ್ ನೀಡು. ಅದು ತೃಪ್ತಿ ಆದಮೇಲೆ ಸೆಕೆಂಡ್ ಲೆವೆಲ್ ನೀಡ್ ಬರ್ತದೆ ರೀ. ಇದು ಚೆನ್ನಾಗೈತೆ, ಇದು ತುಂಬ ಇಂಪಾರ್ಟೆಂಟ್ ಸೈಕಾಲಜಿನಲ್ಲಿ. ನಾನು ಅದರ ಪಿಕ್ಚರ್ ಹಾಕಿದ್ದೀನಿ ನೋಡಿ ಆ ಪುಸ್ತಕದಾಗೆ. ಅವೇನಪ್ಪ ಅಂದರೆ, ಈಗ ನೀವು ಒಬ್ಬ ಯಾವನೋ ಮನೆಗೆ ಬಂದರೆ ಹಸುಗಂಬರ್ತಾನೆ, ಅವನಿಗೆ ಬಡವ, ಅವನಿಗೆ ಅನ್ನ ಬೇಕು, ಅನ್ನ ಅಷ್ಟೇ ಅವನು ಕೇಳು. ಅದನ್ನು ಅನ್ನ ಕೊಡ್ತೀರಿ ನೀವು. ಕೊಟ್ಟಾಗ ಅವನಿಗೆ ಇವತ್ತಿಗಾಯಿತು ನಾಳೆಗೆ ಹೆಂಗೆ ಅನ್ನೋ ಪ್ರಯೋಜನ ಅಲ್ವೇನ್ರಿ? ಸೆಕೆಂಡರಿ ಅದು ದೇ ಆರ್ ಸೆಕೆಂಡ್ ಲೆವೆಲ್ ನೀಡ್ಸು. ಇವತ್ತಿಗಾಯಿತು, ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಇರೋದು. ಪ್ರಾಣಿಗಳಿಗೂ ಐತ್ರಿ. ಅಯ್ಯೋ, ಅವಕ್ಕೆ ಹಂಗೆ ಯೋಚನೆ ಮಾಡಲ್ಲ ಅವು. ಅದನ್ನು ಆಮೇಲೆ ಹೇಳ್ತೀನಿ ನಾನು. ಪ್ರಾಣಿಗಳಿಗೂ ನಮಗೂ ಇರೋ ವ್ಯತ್ಯಾಸ ಒಂದು ಬಹುಮುಖ್ಯವಾದ್ದು. ಇದು ಸೆಕೆಂಡ್ ಲೆವೆಲ್ ನೀಡ್ಸ್ನ ಈ ಕಾಲ್ಸ್ ಇಟ್ ಸೆಕ್ಯೂರಿಟಿ ನೀಡ್ಸ್ ಅಂತ. ನಾನು ಸೆಕ್ಯೂರ್ ಆಗಿರಬೇಕು, ನಾಳೆಗೆ ನನಗೆ ಏನೂ ತೊಂದರೆ ಆಗ್ಬೋದು ಅಂತ. ಸಪೋಸ್ ಯುವರ್ ಸೆಕ್ಯೂರಿಟಿ ನೀಡ್ಸ್ ಆರ್ ಆಲ್ಸೋ ಸ್ಯಾಟಿಸ್ಫೈಡ್, ಆಗ ಥರ್ಡ್ ಲೆವೆಲ್ ನೀಡ್ಸ್ ಇರ್ತವೆ. ಏನು ಗೊತ್ತಾ? ಅದು ಲವ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ಅಂತ. ನಾವು ತೆಲುಗಿನಾಗಂತ ಇವರಿ ಕೋಸಂ ಅಂತ. ಯಾರಿಗಾಗಿದೆಲ್ಲ? ಫಾರ್ ಹೂಮ್? ನೀವು ಕೆಲಸ ಮಾಡಿಬಿಟ್ಟು ಆಫೀಸ್ನಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂದರೆ ಮನೆಗೆ ಹೋಗ್ತೀರಿ. ಯಾಕೆ? ದಟ್ ಈಸ್ ವೇರ್ ಯು ಆರ್ ವಾಂಟೆಡ್ ಅಲ್ವಾ? ಸೊ ಲವ್ ಆ್ಯಂಡ್ ಐ ಬಿಲಾಂಗ್ ಟು ಸಮ್ ಪೀಪಲ್, ಐ ಲವ್ ಸಮ್ ಪೀಪಲ್. ಈ ನೀಡ್ಸು ಅದೂ ತೃಪ್ತಿ ಆಯಿತು ಅಂತ ಇಟ್ಕೊಳ್ರಿ. ಆವಾಗ ಎಸ್ಟೀಮ್ ನೀಡ್ಸ್ ಅಂತ ಬರ್ತವೆ. ನಾನೇನು ಅಂದ್ಕೊಂಡಿದೀಯಾ? ಆತ್ಮಗೌರವ, ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಮದ ಅನ್ಬೇಡಿ. ನಾನೊಬ್ಬ ಹೆಸರಾಂತ ವ್ಯಕ್ತಿ. ಅದು ಹೆಸರು ಮಾಡಿ ಬೇಡ ಸರ್, ಅದು ಸರಿಯಾಗಿಲ್ಲ. ಅಂದರೆ ನಾನೊಬ್ಬ ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು. ಈಗೋ ಅನ್ನೋದು ಆ ವರ್ಡನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ರೀ. ಅದಕ್ಕೆ ನೀವು ಇನ್ನೊಂದು ದಿವಸ ಕರ್ಕೊಂಬರ್ಬೇಕು ಅವ್ರನ್ನ. ನಾನು ಈಗೋ ಅನ್ನೋದನ್ನ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಈಗೋ ಈಸ್ ಆ್ಯನ್ ಆ್ಯಕ್ಟಿವ್ ಪಾರ್ಟ್ ಆಫ್ ಯುವರ್ ಪರ್ಸ್ನಾಲಿಟಿ ಅಷ್ಟೇ. ಅದು ಇಲ್ಲ ನಾವು ಅಹಂಕಾರ ಅನ್ನೋದು ಅರ್ಥ ಮಾಡ್ತೀವಿ ಇಂಡಿಯಾದಲ್ಲಿ. ಅಲ್ಲ, ಈಗೋ ಈಸ್ ವೆರಿ ಎಸೆನ್ಷಿಯಲ್ ಪಾರ್ಟ್. ಇದು ನನಗೆ ಬೇಕು ಅನ್ನಿಸ್ತದ್ರಿ. ಈಗೋ ನಿನಗೆ ಬೇಕಾಗಿರೋದು ಏನು ಅಂತ ಹುಡುಕಿ ಕೊಡ್ತದೆ ಅದು. ನೋ, ಇನ್ಫ್ಯಾಕ್ಟ್ ನಾನು ಅದಕ್ಕೆ ಸ್ಲೋಗನ್ ಆಫ್ ಈದ್ ಅಂದರೆ ಏನು ಗೊತ್ತಾ? ಐ ವಾಂಟ್ ಅಂತ. ನಂಗೆ ಬೇಕು, ಏನು ಬೇಕು ಎತ್ತ ಬೇಕು ಅಂತ ಏನೂ ಕೇಳಲ್ಲ. ನಂಗೆ ಬೇಕು ತತಾ. ಈಗೋ ಅನ್ನತ್ತೆ, ಇರಪ್ಪ ನಾನು ತರ್ತೀನಿ. ಎಲ್ಲೋ ಹುಡುಕಿ ನಿಮ್ಗೇನು ಬೇಕೋ ಅದನ್ನು ತಂದುಕೊಡೋದು ಈಗೋ ರೀ. ಬಟ್ ಇವೆರಡೂ ಸರಿ ಇಲ್ಲ ಅಂತ ಇನ್ನೊಂದು ಬರ್ತದೆ, ಸೂಪರ್ ಈಗೋ.
ಮಾಡೋ ಕೆಲಸನ ನೀನು ನೈತಿಕವಾದ ದೃಷ್ಟಿಯಿಂದ ಮಾಡಬೇಕು. ಹಸಿವು ಸರಿ, ಅವನಿಗೆ ಅನ್ನ ಸಿಗುತ್ತೆ ಅಂತ ಇನ್ನೊಬ್ಬನ ಗೋರಿಗೆ ಕಿತ್ಕೊಂಬಂದು ಹಾಕೋದಲ್ಲ. ನೀನು ಹೆಂಗೆ ಮಾಡಬೇಕು ಹಂಗೆ ಮಾಡು. ಅದು ಥರ್ಡ್ ಲೆವೆಲ್ಲು. ಅದು ದಟ್ ಈಸ್ ಥಿಯರಿ ಆಫ್ ಪರ್ಸನಾಲಿಟಿ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್. ಈಗೋ ಸೂಪರ್ ಈಗೋ ಇಸ್ ಎ ರಿಯಲ್ ಪ್ರಾಕ್ಟಿಕಲ್ ಔಟ್ಲುಕ್. ನಿಮ್ಮ ಜೀವನಾಸಕ್ತಿಗಳನ್ನು ಸಪ್ಲೈ ಮಾಡೋ ಶಕ್ತಿ ಅದು. ಈಗೋ ಅಂದರೆ ನಮ್ಮ ಜನ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅಯ್ಯೋ ನಾವು ಹಾಳು ಮಾಡ್ತೀವ್ರಿ ಕನ್ನಡದಲ್ಲಿನೂ ಗೊತ್ತಿರಲ್ಲ ಇವರಿಗೆ. ಗಷ್ಟೇ ಯಾಕ್ರಿ ಹಾರ್ಟ್ ಅಂತ ಉಪಯೋಗಿಸ್ಬಿಡ್ತಾರೆ. ಏನೇ ಹೃದಯ ಇಲ್ಲದಿದ್ದು ನೀವು ಹೃದಯದಿಂದ ಬರಲಿ ಮಾತು ಅಂತ ನಂಗೆ ನಗು ಬರ್ತೈತೆ. ಹೃದಯ ಏನು ಮಾಡುತ್ತೆ? ಇಟ್ಸ್ ಎ ಪಂಪಿಂಗ್ ಸ್ಟೇಷನ್, ಬ್ಲಡ್ಡು ಅದು, ಅದರಲ್ಲಿ ಏನೂ ಇಲ್ಲ. ಅದಕ್ಕೆ ಯಾಕೆ ನೀವು ಇಲ್ಲದನ್ನು ಆರೋಪ ಮಾಡ್ತೀರಿ? ಹಾಂ ನೋಡಿ, ಅದಕ್ಕೂ ಕಾರಣ ಇದೆ ಪತ್ತರವರೇ. ಏನು ಗೊತ್ತಾ, ನಮಗೆ ಅರಿಸ್ಟಾಟಲ್ ಗೊತ್ತಲ್ಲ ನಿಮಗೆ? ಅವನು ಮನುಷ್ಯನ ಮನಸ್ಸು ಹೃದಯದಲ್ಲೈತೆ ಅಂತ ಹೇಳಿದ್ದೆ. ಕಾರಣ ಅವನಿಗೂ ಗೊತ್ತಲ್ವ, ಹೃದಯ ಬಡ್ಕತ್ತೆ, ಶಕಬ್ಬ ಇದೆ ಅವನಿಗೆ. ಅವನ ಕಾಲದಲ್ಲಿ ಅವನಿಗೆ ಹಂಗೆ ಅನ್ನಿಸ್ತು. ಸೊ ಇಟ್ ಈಸ್ ಇನ್ ದಿ ಹಾರ್ಟ್ ಅಂದ್ಕೊಂಡಿದ್ದ. ದ್ಯಾಟ್ ಈಸ್ ಕಾಲ್ಡ್ ಅರಿಸ್ಟಾಟಲಿಯನ್ ಡಾಗ್ಮಾ. ಅವನು ಹೇಳ್ದ ಅಂತ ಮುಗೀತು ಅವನು. ಸೊ ಹಾರ್ಟ್ ಅಂತೀವಿ. ಏನು ರೀ ಹಾರ್ಟ್ನಾಗೈತೆ? ಬಟ್ ಇವತ್ತು ಐನ್ಸ್ಟೀನ್ ಆದಿಯಾಗಿ ಆ ವರ್ಡನ್ನು, ಹಾರ್ಟ್ ಅನ್ನೋ ವರ್ಡನ್ನು ಉಪಯೋಗಿಸ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಭಾಷೆ ರೀ. ಸದ್ಯ ಅವ್ರು ಇನ್ನೂ ಮುಂದಕ್ಕೆ ಹೋಗಿ ನಮ್ಮ ಕನ್ನಡದವ್ರು ಹೇಳಲ್ವಾ, ಕರುಳಿನ ಕರೆ ಅಂತ. ಕರುಳೇನು ಕರೀತದೆ ರೀ ನಿಮ್ಮನ್ನು? ಕರುಳು ಒಟ್ಟಿಗಿಲ್ಲ ಅಲ್ವೇನ್ರಿ? ಕರುಳಿನ ಕರೆ ಎಲ್ಲೈತೆ? ಕರುಳು ಅಲ್ಲ, ಮನಸ್ಸು ಅನ್ನೋದೈತೆ. ಅದೇನೋ ಇದನ್ನು ಮಾಡ್ತತೆ ಅಂತೇಳಿ ಒಪ್ಕೋಬಹುದು. ಹಾರ್ಟ್ ಮನಸ್ಸು ಅನ್ನೋದು ಕೂಡ ಇದೆಯಾ ಅಥವಾ ಅದು ಬ್ರೈನಿನೊಳಗಿರುವ? ಮನಸ್ಸು ಅಂದರೆ ಇನ್ನೇಂದ್ರಿ ಅವೇರ್ನೆಸ್, ಕಾನ್ಷಿಯಸ್ನೆಸ್ ಅಂತ ರೀ. ಸಿ ಇದು ಅದು ಮೆದುಳಿನಲ್ಲಿ ಇರ್ತದೆ. ಮೆದುಳಿನಲ್ಲೇ. ಅಯ್ಯೋ ಮೊನ್ನೆ ಒಬ್ಬರು ಹೇಳಿದ್ರು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಆರ್ಟಿಕಲ್ ಓದಿದೆ. ಸಿ ಮೆಮೊರಿ ಈಸ್ ಸಿಚುಯೇಟೆಡ್ ಇನ್ ದಿ ಬ್ರೈನ್. ದಟ್ಸ್ ವಾಟ್ ಇಟ್ ಈಸ್ ಸೀಲ್ಡ್ ಇನ್ ದಿ ನ್ಯೂರೋನ್ಸ್ ಅಂತಾರೆ. ಅದು ಸೆಲ್ಗಳಿಗೆ ಹೆಸರು. ಟ್ರಿಲಿಯನ್ಸ್ ಆಫ್ ನ್ಯೂರೋನ್ಸು ಅಲ್ಲಿ. ಮೊನ್ನೆ ಒಬ್ಬ ಹೇಳಿದ್ದಾನೆ, ನಾಟ್ ಓನ್ಲಿ ಇನ್ ದಿ ಬ್ರೈನ್, ಇನ್ ಆಲ್ ಬಾಡಿ ಸೆಲ್ಸ್ ಮೆಮೊರಿ ಈಸ್ ಸ್ಟೋರ್ಡ್ ಅಂತ. ಎಕ್ಸ್ಪೆರಿಮೆಂಟಲ್ ಆಗಿ ತೋರಿಸಿದ್ದಾನೆ. ಅದನ್ನೇ ಹೇಳೋದು. ಅವ್ರು ಬರೆದು ಬಿಟ್ರು, ಇವ್ರು ಪ್ರೂವ್ ಮಾಡಬೇಕಲ್ಲ ಸೈಕಾಲಜಿನವರು. ಸುಮ್ಮನೆ ಹೇಳ್ಬಿಟ್ರೆ ಆಗೋದಿಲ್ಲ. ಕಾಲ ಅದನ್ನು ಹೆಂಗೆ ಅಂತ ತೋರಿಸ್ಬೇಕು. ದಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್. ಹಾಂ, ಅವ್ರು ಹೇಳ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಇವರು ಅದನ್ನು ನಿಜವಾ, ಶೋ ಮೀ ದಿ ಪ್ರೂಫ್ ಅಂತ ಕೇಳ್ತಾರೆ ಇವರು. ಸೊ ದೇ ಹ್ಯಾವ್ ಪ್ರೊಡ್ಯೂಸ್ಡ್ ದಿ ಸೆಲ್ಸ್ ಇನ್ ದಿ ಬಾಡಿ ರಿಮೆಂಬರ್ಸ್ ಯು ಅಂತ. ನಿಮ್ಮ ಆಸಕ್ತಿ ಸಾಹಿತಿಗಳು ಹೇಳಿದರೆ ಆಶ್ಚರ್ಯ ಏನಿಲ್ಲ. ಯಾಕೆಂದರೆ ಯಾರೂ ಹೌದೇನ್ರಿ? ನನಗೆ ಗೊತ್ತಿಲ್ಲ. ಹೈವದನ ನಾನು ಓದಿಲ್ಲ. ಹೈವದನ ನಂಗೆ ಗೊತ್ತಿಲ್ಲ. ಇರ್ಬೋದು. ನನಗೆ ಒಬ್ಬ ಮನುಷ್ಯ, ಇಬ್ಬರು ಮನುಷ್ಯರು ಕಿತ್ತಾಡಿ ಇಬ್ರು ತಲೆಗಳನ್ನು ಕಡಿತಾರೆ. ತಲೆಯನ್ನ, ಅವನ ತಲೆಯನ್ನ ಇವನು ಅವಸರದಲ್ಲಿ ಇಬ್ರು ಬುದ್ಧಿವಂತನು, ಇನ್ನೊಬ್ರು ಶಕ್ತಿಶಾಲಿ ಇರ್ತಾರೆ. ತಲೆ ಮುಖ್ಯನೋ ದೇಹ ಮುಖ್ಯನೋ ಅಂತ ಚರ್ಚೆ ಅದು. ನೋ ದ್ಯಾಟ್ ಇಸ್ ನನಗೆ ಹಯವದನ ಅನ್ನೋ ವಿಚಾರ ಕಾನ್ಸೆಪ್ಟ್ ಗೊತ್ತಿತ್ತು. ಇವನು ಈಸ್ ಎ ಗ್ರೇಟ್ ರೈಟರ್. ನನಗೆ ಆಲ್ ಐ ಅಪ್ರಿಷಿಯೇಟ್ ಹಿಮ್. ಅವನು ಬಹಳ ಈ ಮಸ್ಟ್ ಹ್ಯಾವ್ ಬೀನ್ ಎ ಸೈಕಾಲಜಿಸ್ಟ್. ಚೆನ್ನಾಗಿ ಬರೀತಾರೆ ಅವರು. ಬಟ್ ನನಗೆ ಮೊನ್ನೆ ಓದಿದೆ ನಾನು, ಎವ್ರಿ ಸೆಲ್ ಇನ್ ದಿ ಬಾಡಿ ಹಸ್ ಗಾಟ್ ಕೆಪಾಸಿಟಿ ಟು ರಿಮೆಂಬರ್ ವಾಟ್ ಯು ಲರ್ನ್. ಬರೀ ನ್ಯೂರಾನ್ಸ್ ಅಲ್ಲೇ ಅಲ್ಲ ಇರ್ಬೋದು. ಈಗ ನಾವು ಇನ್ನು ಹೇಳೋದೇನು ರೀ, ನಾನು ಹೇಳ್ತೀನಿ ಎಷ್ಟೋ ಕಡೆ ಪಾಠ ಮಾಡಬೇಕಾದ್ರೆ, ವೇರ್ ಈಸ್ ಮೈಂಡ್ ಈಸ್ ಸಪೋಸ್ ಟು ಬಿ ಇನ್ ದಿ ಬ್ರೈನ್. ನಾನು ಹಂಗೆ ಹೇಳ್ತೀನಿ, ಇದೆಲ್ಲ ಮೈಂಡ್ ಈಸ್ ಸಿಚುವೇಟೆಡ್ ಇನ್ ದಿ ಹೋಲ್ ಬಾಡಿ ಅಂತ. ಬರೀ ಬ್ರೈನ್ನಲ್ಲ, ಇಡೀ ಶರೀರದಲ್ಲಿ ಮೈಂಡ್ ಆ್ಯಂಡ್ ಬಾಡಿ ಅನ್ನೋದೊಂದು ದೊಡ್ಡ ಇಶ್ಯೂ ರೀ. ಅದು ನಮಗೆ ದೊಡ್ಡ ಪ್ರಾಬ್ಲಮ್ಮು. ಸೈಕಾಲಜಿನಲ್ಲಿ ಬಾಡಿ ಮೈಂಡ್ ರಿಲೇಷನ್ಶಿಪ್ ಅಂತ
ಆ ಡೆಕಾರ್ಟನ್ನು ಅವನು ಶುರು ಮಾಡಿದ್ದು, ಇಟ್ ಈಸ್ ಕಾಲ್ಡ್ ಡೆಕಾರ್ಟಿಯನ್ ಡಾಗ್ನ ಅವನು ಮಾಡ್ದ. ಆವತ್ತಿನಿಂದ ನಾವು ಬಾಡಿ ಮೈಂಡನ್ನು ಎರಡು ಅಂದ್ಬಿಟ್ಟು ಶುರು ಮಾಡಿಬಿಟ್ಟು ತಲೆ ಕೆಡಿಸ್ಕೊತಾ ಇದ್ದೀವಿ. ನಾನು ಆ ವರ್ಡನ್ನೇ ಬೇಡ, ಬಾಡಿ ಮೈಂಡ್ ಅಂತ ಒಂದೇ ವರ್ಡ್ ಬರೆಯ ಅಂತ ನಾನು ಹೇಳೋದು. ವಿತೌಟ್ ಇವನ್ ಅಷ್ಟೇ. ದೇಹವೇ ಮನಸ್ಸು, ಮನುಷ್ಯನೇ ಮನಸ್ಸು ಅಷ್ಟೇ. ಬರೀ ಬ್ರೈನ್ನಾಗೈತೆ. ಅಫ್ಕೋರ್ಸ್ ಬ್ರೈನು, ದೇರ್ ಆರ್ ಸೆವೆರಲ್ ಆರ್ಗನ್ಸ್ ದಟ್ ಆರ್ ಮೋರ್ ಆ್ಯಕ್ಟಿವ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವರ್ಲ್ಡ್, ಅವೇರ್ನೆಸ್. ಇನ್ಫ್ಯಾಕ್ಟ್ ಸೈಕಾಲಜಿ ಫಸ್ಟ್ ಶುರುವಾದ್ದು ಸ್ಟಡಿಯಿಂಗ್ ಆಫ್ ದಿ ಕಾನ್ಷಿಯಸ್ನೆಸ್ ಅಂತಾನೆ. ಕಾನ್ಷಿಯಸ್ ಅವೇರ್ನೆಸ್ ಥ್ರೂ ಇಂಟ್ರಾಸ್ಪೆಕ್ಷನ್. ಹೆಂಗೆ ಗೊತ್ತು? ನೋಡು ಒಳಗಡೆ ಏನಾಗ್ತೈತೆ ಅಂತ ಅದನ್ನು ಹೇಳು. ದಟ್ ಈಸ್ ದಿ ಸೈಕಾಲಜಿ ಸ್ಟಡಿ. ನಮ್ಮ ತಾತ ಊಂಟ್ ಅಂತ ಒಬ್ಬ ಶುರು ಮಾಡಿದ್ದೇ ಹಾಗೆ. ಇಟ್ ವಾಸ್ ಸ್ಟಡಿ ಆಫ್ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನಲ್ಲಿ ಏನಿದೆ ಅದನ್ನು ಕಂಡಿಡಿ. ಹೆಂಗೆ? ಥ್ರೂ ಇಂಟ್ರಾಸ್ಪೆಕ್ಷನ್. ಇಂಟ್ರಾಸ್ಪೆಕ್ಷನ್ ಏನು? ಅಂತರಾವಲೋಕನ. ಏನೈತೆ, ಏನಾಗ್ತಾಯಿತು ನನಗೆ, ಅವನು ನೋಡ್ದ, ಹುಡುಕ್ದ, ಏನು ಸಿಕ್ತು, 3 ಎಲಿಮೆಂಟ್ಸ್ ಇದ್ದಾವೆ ಅಂದ. ಏನಪ್ಪ ಅಂದರೆ ಸೆನ್ಸೇಷನ್ಸ್, ಇಮೇಜಸ್ ಆ್ಯಂಡ್ ಫೀಲಿಂಗ್ಸ್. ಇವು 3 ಅಂದರೆ ಫಸ್ಟ್ ಲೆಸನ್ ಇನ್ ಸೈಕಾಲಜಿ. ಇಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲಿಸಮ್. ಅವನ ಪ್ರಶ್ನೆ ಇದ್ದಿದ್ದೆಲ್ಲ ಉಂಟು. ವಾಟ್ ಈಸ್ ಸೈಕಾಲಜಿ? ಸೈಕಾಲಜಿ ಈಸ್ ದಿ ಸ್ಟಡಿ ಆಫ್ ಕಾನ್ಷಿಯಸ್ನೆಸ್ ಥ್ರೂ ಇಂಟ್ರಾಸ್ಪೆಕ್ಷನ್ ಅಷ್ಟೇ. ಇಟ್ಸ್ ಪ್ಯೂರ್ ಸೈನ್ಸ್. ಈ ಅಮೇರಿಕನ್ಸ್ ನನ್ನ ಮಕ್ಕಳಿಗೆ ಅದಾಗಲ್ಲ. ಅವ್ರಿಗೇನಪ್ಪ ಅಂದರೆ ವಾಟ್ ಈಸ್ ಮೈಂಡ್ ಅಂತ ಆಯಿತು ಅವನದು. ಬಟ್ ಅವರ್ ಪ್ರಾಬ್ಲಮ್ ಇಸ್ ವೈ ಮೈಂಡ್, ಯಾಕೆ ಬೇಕು ನಮಗದು, ವಾಟ್ ಈಸ್ ದಿ ಯೂಸ್ ಆಫ್ ಮೈಂಡ್. ಅವರು ದೇ ಸ್ಟಾರ್ಟೆಡ್ ಫಂಕ್ಷನಲಿಸಮ್ ಅಂತ. ಇದರ ಉಪಯುಕ್ತತೆ ಏನೈತೆ? ಮನಸ್ಸು ಇರ್ಬೋದು ನಿನ್ನ ಹತ್ರ, ಮನಸ್ಸು ಯಾಕೆ ಬೇಕು ನಮಗೆ? ಸೊ ವಿಲಿಯಮ್ ಜೇಮ್ಸ್ ಅಂತ ಅಲ್ಲಿ ಅಮೆರಿಕಾದಲ್ಲಿ ಒಬ್ಬ ಗ್ರೇಟ್ ಸೈಕಾಲಜಿಸ್ಟ್, ಹಾರ್ವರ್ಡ್ ಸೈಕಾಲಜಿಸ್ಟ್, ಅವನು ಶುರು ಮಾಡಿದ. ಈ ಸ್ಟಾರ್ಟೆಡ್ ವಾಟ್ ವಿ ಕಾಲ್ ಫಂಕ್ಷನಲಿಸಮ್. ಆವತ್ತಿನಿಂದ ನಮಗೆ ಎಜುಕೇಷನಲ್ ಸೈಕಾಲಜಿ, ಆ ಸೈಕಾಲಜಿ ಎಲ್ಲ ಅಪ್ಲಿಕೇಶನ್ಸ್ ಆಫ್ ಸೈಕಾಲಜಿ ಸ್ಟಾರ್ಟೆಡ್ ಫ್ರಮ್ ಹಿಮ್. ವೂಂಟ್ ವಾಸ್ ನೆವರ್ ಬಾದರ್ಡ್ ಅಬೌಟ್ ಅಪ್ಲಿಕೇಶನ್ಸ್. ಅವನಿಗೆ ಪ್ಯೂರ್ ಸೈಂಟಿಸ್ಟ್. ಇವತ್ತು ಪ್ಯೂರ್ ಫಿಸಿಸಿಸ್ಟ್. ನೀವು ಆಟಮ್ ಬ್ರೇಕ್ ಮಾಡಿದವರು ನೀವು ಆಟಮ್ ಬಾಂಬ್ ಮಾಡಬೇಕು ಅಂತ ಏನು ಮಾಡಲಿಲ್ಲ. ಈ ಪಾಲಿಟಿಷಿಯನ್ಸ್ ಮಾಡಿಸಿದ್ರು ಅವ್ರ ಕೈಲಿ, ಗೊತ್ತಾಯ್ತಾ? ಅವರು ದೇ ಆರ್ ಇಂಟ್ರೆಸ್ಟೆಡ್. ಹಿ ಮಸ್ಟ್ ಹ್ಯಾವ್ ಫೆಲ್ಟ್ ವೆರಿ ಸಾರಿ, ನಾನು ಯಾಕೆ ಇದನ್ನು ಮಾಡಿದೆ. ಹೀಗಾಗುತ್ತೆ ಇದು. ದಟ್ ಇಸ್ ಅನದರ್ ಆಸ್ಪೆಕ್ಟ್ ಆಫ್ ಲೈಫ್. ಪಾಲಿಟಿಷಿಯನ್ಸು ದೇ ಮೇಕ್ ಯೂಸ್ ಆಫ್ ಯುವರ್ ಸೈಂಟಿಫಿಕ್, ದೇ ಆರ್ ದಿ ರೂಲರ್ಸ್ ಅಲ್ವೇನ್ರಿ. ದೇ ಕಂಟ್ರೋಲ್ ದಿ ಹೋಲ್ ಥಿಂಗ್. ಸಾರಿ ಸರ್, ನಿಮಗೆ ಬಹಳ ಹೇಳ್ಬಿಟ್ಟೆ ನಾನು. ಹೇಳ್ರಪ್ಪದೇನು ಏನಂದರೆ ಮನಸ್ಸನ್ನು ಇಟ್ಕೊಂಡು, ಕೇಂದ್ರವಾಗಿ ಇಟ್ಟುಕೊಂಡು ಸಾಹಿತ್ಯ ಬರೆಯೋದಿದೆಯಲ್ಲ, ಅದನ್ನು ಮನೋವೈಜ್ಞಾನಿಕ ಕಾದಂಬರಿಗಳು ಅಂತ ಕರಿಬೋದು. ಕೇಳಿ, ಅದನ್ನು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಅದು ಸಾಹಿತ್ಯ ರೀ. ದಟ್ ಈಸ್ ಓನ್ಲಿ ಅಬೌಟ್ ಮೈಂಡ್. ಈಗ ನಾನು ಮೊನ್ನೆ ಇವನೊಂದು ಪುಸ್ತಕ ರಿಲೀಸ್ ಮಾಡಬೇಕಾದ್ರೆ ನಾನು ಅವತ್ತು ಹೇಳ್ದೆ, ನಾನು ಈ ಮೆನ್ಷನ್ ಮಾಡಿದೆ. ಈಗ ನನ್ನ ಕಾಲದಲ್ಲಿ ತ್ರಿವೇಣಿ ಅಂತ ಒಬ್ಬಳು ಮನೋವೈಜ್ಞಾನಿಕ ನಾವೆಲ್ಸ್ ಅಂತ ಬರಿತಾಯಿದ್ಲು. ಏನಂಗಂದರೆ ಅವಳ ನಾವೆಲ್ನಲ್ಲಿ ತಲೆಕೆಟ್ಟವರೊಬ್ಬರು ಕತೆ ಬರೆದಿರ್ತಾರೆ ಅಷ್ಟೇ. ಮನಸ್ಸೇ ನೋಡಿದ್ದು. ಆ ಹುಡುಗಿ ನನಗೆ ಗೊತ್ತು, ಅವಳ ತಂಗಿ ನನ್ನ ಕ್ಲಾಸ್ಮೇಟು ಆರ್ಯಾಂಬ ಅಂತ. ನಿಮ್ಮಕ್ಕ ಹಿಂಗೆ ಬರೀತಾಳಲ್ಲ ಏನು ಅಂತ ಆಗಲೇ ನನಗೆ ಡೌಟು. ಇಲ್ಲೇ ಇಂಥವ್ರು ಇರೋದಿಲ್ಲ. ಅದು ಅವಳು ಏನು ಮಾಡೋಳು ಗೊತ್ತಾ, ಬೆಂಗಳೂರಿಗೆ ಬಂದು ಇವನು ನಿಮ್ಹಾನ್ಸ್ನಲ್ಲಿ ವಾಸುದೇವರಾವ್ ಅಂತ ನಮ್ಮ ಒಬ್ಬರಿದ್ದರು ಅಲ್ಲಿ, ಅವ್ರ ಹತ್ರ ಬಂದು ಈ ಕೇಸ್ ಹಿಸ್ಟ್ರಿಗಳನ್ನೆಲ್ಲ ಓದ್ಕೊಂಡು ಹೋಗೋಳು. ಇದು ಯಾರಿಗೂ ಹೇಳ್ಬೇಡಿ. ಆ ಕೇಸ್ ಹಿಸ್ಟ್ರಿ ಓದ್ಕೊಂಡು ಅದನ್ನು ಕತೆ ಮಾಡೋರು. ಸರಿ, ಇಟ್ಸ್ ಓಕೆ. ಕತೆ ನಿಮಗೂ ಗೊತ್ತಾಗ್ತವೆ ಕೇಸ್ ಹಿಸ್ಟ್ರಿ, ನೀವೇನು ಕತೆ ಬರೆಯೋಕ್ಕೆ ಹೋಗಲ್ಲ. ಅವಳಿಗೆ ಲಿಟ್ರರಿ ಟ್ಯಾಲೆಂಟ್ ಇತ್ತು. ಐ ಅಪ್ರಿಷಿಯೇಟ್ ಹರ್. ಶಿ ಮೇಡ್ ಎ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ರೈಟಿಂಗ್. ಎಷ್ಟೋ ಜನ ಓದೋದನ್ನು ಅವಳು ಅಭ್ಯಾಸ ಮಾಡಿಸಿದ್ಲು ತ್ರಿವೇಣಿ. ಸೈಕಾಲಜಿ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೂಡ ಹಚ್ಚಿದ್ದು. ಅದು ಅಂದರೆ ಏನಾಗುತ್ತೆ,
ಹೇಳಿದ್ನಲ್ರಿ, ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೀನಿ, ಗೊತ್ತಲ್ಲ ನಿಮಗೆ, ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್, ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ನಾವು ಸೈಕಾಲಜಿಸ್ಟ್ ಮಾಡಬೇಕಾದ್ದೇನೂ ಇಲ್ಲ, ಅವಳೇ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ನಾವೇನಪ್ಪ ಮಾಡೋದು, ಅವಳು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಈ ಕೆಲಸನ ಅಂತ ನೋಡ್ಬೋದೇ ಹೊರತು ಅದರಲ್ಲಿ ಏನು ಹೊಸ್ತಿಲ್ಲ. ಬೇಕಾಗಿರೋದು ಸೈಕಾಲಜಿ. ನಾನು ಅದನ್ನು ಒಂದು ಆರ್ಟಿಕಲ್ ಬರೀಬೇಕು, ಇನ್ನೂ ಮುಗಿದಿಲ್ಲ. ಅದು ಇದೇ ಬರೆದಿದ್ದೀನಿ, ಒಂದು ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್ ಅಂತ. ಅದರಲ್ಲಿ ಏನಪ್ಪ ಅಂದರೆ, ಹಿ ಡಿವೈಡ್ಸ್ ನಾವೆಲ್ಸ್ ಇಂಟು 2 ಗ್ರೂಪ್ಸ್. ಒಂದು ಸೈಕಲಾಜಿಕಲ್ ನಾವೆಲ್ಸ್ ಅಂತ, ಅದೇ ನಮ್ಮ ತ್ರಿವೇಣಿ ಬರೆದಿರೋದು. ಇನ್ನೊಂದು ವಿಷನರಿ ನಾವೆಲ್ಸ್ ಅಂತ. ವಿಷನರಿ ನಾವೆಲ್ಸ್ ನಾನು ಎಕ್ಸಾಂಪಲ್ ಕೊಡೋದು ಅಂದರೆ, ಅದನ್ನು ನಾನೀಗ ಬರೀತೀನಿ ಇದ್ದದ್ದು. ಕಾರಾಂತರ 3 ಕಾದಂಬರಿಗಳು ಅಂತ ಒಂದು ಆರ್ಟಿಕಲ್ ಬರೆದಿರಬೇಕು, ಇನ್ನೂ ಮುಗಿಸಿಲ್ಲ. ಕೃಷ್ಣ ಕೇಳ್ತಾ ಇದ್ದಾನೆ, ಸಾರ್ ಆಯ್ತಾ ಅಂತ. ಇನ್ನು ಈಗ ಕಾರಾಂತರ, ಮುಗಿದ ಯುದ್ಧ ಓದಿ, ಮರಳಿ ಮಣ್ಣಿಗೆ ಓದಿ, ಅದರಲ್ಲಿ ನಾನು ಸೈಕಾಲಜಿಸ್ಟ್ ಹೇಳಬೇಕಾದ್ದೇನೂ ಇಲ್ಲ, ಎಲ್ಲ ಹೇಳ್ಕೊಂಡು ಹೋಗುತ್ತೆ ಅದು. ಬಟ್ ಅದೇ ಬೆಟ್ಟದ ಜೀವ ಓದಿ, ನೀವು ಮೂಕಜ್ಜಿಯ ಕನಸುಗಳು ಓದಿ, ಏನಲ್ಲಿರೋದು, ಅಲ್ಲಿ ಏನೋ ಒಂದು ಹುಡುಗಿ ಲವ್ ಮಾಡಿಬಿಟ್ಟು ಮದುವೆ ಮಾಡಿದ್ವಿ, ಏನೇನೋ, ಇದೇನೂ ಇಲ್ಲ. ಇಟ್ ಈಸ್ ಸಮಥಿಂಗ್ ಯುನೀಕ್. ಬೆಟ್ಟದ ಜೀವ ಯಾವುದೋ ಕಾಡಿನಲ್ಲಿ ಯಾವನೋ ಒಬ್ಬ ನನ್ನ ಹೆಸರು ಇಟ್ಕೊಂಡು ಓದ್ತಿರ್ತೀನಿ ಅವನ್ನ. ಮರಳಿ ಮಣ್ಣಿಗೆ ಏನಿಲ್ಲ, ಅಲ್ಲಿ ಕತೆ, ಅದು ಮುಗಿದ ಯುದ್ಧ ಕತೆ. ಅವರು ಸರಸಮ್ಮನ ಸಮಾಧಿನೂ ಕತೆನೇ. ಅವ್ರ ಕತೆಗಳನ್ನೆಲ್ಲ ಓದಿದ್ರು. ಈಸ್ ಎ ಗ್ರೇಟ್ ರೈಟರ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಅವ್ರದ್ದು ಇದಕ್ಕೆ ನೀವು, ಇಟ್ ಮಸ್ಟ್ ಹ್ಯಾವ್ ಅಕರ್ಡ್ ಟು ಹಿಮ್ ಲೈಕ್ ಎ ಫ್ಲ್ಯಾಶ್. ಬುದ್ಧನಿಗೆ ಜ್ಞಾನೋದಯ ಆದಾಗೆ ಏನೋ ಒಂದು ಥೀಮ್ ಬಂದೈತೆ. ದೀಸ್ ಆರ್ ಕಾಲ್ಡ್ ವಿಷನರಿ ನಾವೆಲ್ಸ್ ಅಂತ. ಇದನ್ನು ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್. ಫಾರಿನ್ ನಾವೆಲ್ಸು ಕೆಲವರೆಲ್ಲ ಇದನ್ನು ಬರೀತಾರೆ. ನಿಮ್ಮ ಕ್ಯಾಮು ನಾವೆಲ್ಸು ಕೆಲವೆಲ್ಲ ಅಂಥವೆಲ್ಲ ಯು ಕಾಂಟ್ ಫಿಟ್ ಇನ್ ಟು ದಿ ಕಾಂಟೆಂಪರರಿ ನಾವೆಲ್ ಟೈಪ್ ಆಗಲ್ಲ. ಸೊ ಹಿ ಕಾಲ್ಸ್ ದೆಮ್ ವಿಷನರಿ ನಾವೆಲ್ಸ್. ದಾರ್ಶನಿಕ ಕಾದಂಬರಿಗಳು, ಮನೋವೈಜ್ಞಾನಿಕ ಕಾದಂಬರಿಗಳು ಅಂತ 2 ಗ್ರೂಪು. ನೀವು ಅದು ಇಂಗ್ಲೀಷ್ ಆರ್ಟಿಕಲ್ ಓದಬೇಕ್ರಿ, ತುಂಬ ಗ್ರೇಟ್. ಇಟ್ಸ್ ಎ ಗ್ರೇಟ್ ಯುಂಗಂದು. ಇಂಟರ್ನೆಟ್ನಲ್ಲಿ ಸಿಗುತ್ತೆ, ಹುಡುಕಿ ನೀವು. ತುಂಬ. ಕೊನೆಯ ಪ್ರಶ್ನೆ ಹೇಳಿ. ನಿಮ್ಮ ಹರೆಯದ ಗುಟ್ಟೇನು? ಅಯ್ಯೋ ಅಂಥದ್ದಿಲ್ಲ ರೀ. ನಾನು ಹರಿಯ ಅಂತ ಕಾಲು ನನ್ನ ನನಗೆ ಯಾರೋ ಚಾಮರಾಜನಗರದವ್ರು ನನ್ನ ಗಲಾಟೆ ಮಾಡಿ, ನೀವು ನಮ್ಮೂರವರು, ನಮ್ಮ ಈ ಕಡೆ ಬರೋದೇ ಇಲ್ಲ, ನೀವು ಇಷ್ಟು ಹೆಸರು ಮಾಡಿದ್ದೀರಿ, ಇಲ್ಲಿಗೆ ಬರ್ಬೇಕು ನೀವು ಅಂದ್ಬಿಟ್ಟು ನಂದೊಂದು ಪುಸ್ತಕ ರಿಲೀಸ್ ಮಾಡಿಸಿದ್ರು, ಕರ್ಕೊಂಡೋಗಿ ಪಾಪ ಇಲ್ಲಿಂದ. ಅಲ್ಲಿ ನಿಜವಾಗಿ ಕರ್ಕೊಂಡು ಹೋದ್ರು ರೀ. ಅಲ್ಲಿ ಒಂದು ಗಲಾಟೆ ಮಾಡ್ಕೊಂಡು ನಮ್ಮ ಜನಗಳೆಲ್ಲ ಬಂದು ಮುಟ್ಟಿದ್ರು. ಆವತ್ತು ಸಂತೋಷದ ಸಮಾಚಾರ. ಹೀಗೆ ಏನೋ ಮಾಡೋಕ್ಕೆ ಹೋಗ್ತೀನಿ. ಹೇಳಿ, ಏನೋ ನಿಮ್ಮ ಆರೋಗ್ಯ ಅದೆಷ್ಟು ಲೈವ್ಲಿ ಆಗಿರೋದು ಎಂತಾದ್ರಿ. ಅವ್ರ ಆರ್ಟಿಕಲ್ನಲ್ಲಿ ನಮ್ಗೆ ಕೋಟ್ ಮಾಡಿದ್ರು. ನಾನೇನೋ ಹೇಳಿದೆ, ನನ್ನ ಮಾತನ್ನ ಎಲ್ಲ ಕೇಳ್ತಾರೆ, ನನ್ನ ಕಾಲ್ಗಳು ನನ್ನ ಮಾತು ಕೇಳ್ತಾ ಇಲ್ಲ ಅಂದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲಿನಲ್ಲಿ ಚಪ್ಪಲಿ ಹಾಕೊಂಡು ಇನ್ನೊಂದು ಕಾಲಿನಲ್ಲಿ ಚಪ್ಪಲಿ ಹಾಕೊಂಡಿಲ್ಲದೆ ಇದ್ದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನನಗೆ. ಅದು ಆಶ್ಚರ್ಯ ಏನಲ್ಲ ರೀ. ಈಗ ಬ್ರೈನ್ ಇದೆ, ಬ್ರೈನ್ನಿಂದ ನರಗಳು ಹೊರಡ್ತವೆ. ನಿಮಗೆ ಗೊತ್ತಲ್ಲ, ಎಲ್ಲ ಕಡೆಗೂ ನರಗಳೇ ನಮಗೆ ಅವೇ ಪೋಸ್ಟ್ ಆಫೀಸಿಗೆ ಲೆಟರ್ಸ್ ತಲುಪಿಸವು. ಮೋಟಾರ್ ನರ್ವ್ಸ್ ಇದ್ದಾವೆ, ಸೆನ್ಸರಿ ನರ್ವ್ಸ್ ಇದ್ದಾವೆ. ದಿ ಲಾಂಗೆಸ್ಟ್ ನರ್ವ್ ಯಾವುದು ರೀ? ಇಲ್ಲಿಂದ ನಿಮ್ಮ ಹೆಬ್ಬೆರಳಿಗೆ ಹೋಗೋದು ಅಲ್ವಾ? ವಯಸ್ಸಾಗ್ತಿದ್ದಂಗೆ ಅದು ಸವೀತದೆ, ಕೊನೆಯಲ್ಲಿ ಸವೀತಿರ್ತದೆ. ಸೊ ವಿ ಕಾಲ್ ಇಟ್ ಪೆರಿಫೆರಲ್ ನ್ಯೂರೋಪತಿ ಅಂತ. ಬಟ್ ಅದು ನನಗೆ ಇಟ್ ಈಸ್ ಅಫೆಕ್ಟಿಂಗ್ ಮೀ. ಹೇಳಿದ್ನಲ್ಲ, ಒಂದು ಕಾಲಿನಲ್ಲಿ ಚಪ್ಪಲಿ ಇನ್ನೊಂದು ಕಾಲಿನಲ್ಲಿ ಚಪ್ಪಲಿ ಇಲ್ದಿದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ನನ್ನ ಮಗಳು ಶಿ ಹಸ್ ಫೋರ್ಸ್ಡ್ ಮೀ ಟು ವೇರ್ ಚಪ್ಪಲ್ಸ್ ಆಲ್ವೇಸ್. ಬಿಕಾಸ್ ಏನಾದ್ರು ಕಾಲಿಗೆ ಚುಚ್ಚಿದ್ರು ನಿನಗೆ ಗೊತ್ತಾಗಲ್ಲ ಅನ್ನೋ, ಗಾಯ ಮಾಡ್ಕೊಂಬಿಡ್ತೀಯ ನೀನು ಅಂತ. ಅಷ್ಟೊಂದು ಕಷ್ಟ ಆಗಲ್ಲ, ಬಟ್ ದಿ ಟ್ರಬಲ್, ನೋವಾಗುತ್ತೆ. ನಡಿಕೆ ಹೋದರೆ ನೋವಾಗುತ್ತೆ. ಕಾರಣ ಅಷ್ಟೇ, ಆ ನರಗಳು ದೇ ಆರ್ ನಾಟ್ ಕಮ್ಯುನಿಕೇಟಿಂಗ್ ಟು ದಿ ಬ್ರೈನ್ ವಾಟ್ ಈಸ್ ಹ್ಯಾಪನಿಂಗ್.
ಒಂದು ಸೊ ಅವರು ನನ್ನ ಮೇಲೊಂದು ಆರ್ಟಿಕಲ್ ಬರೆದ್ರು ಚಾಮರಾಜನವ್ರದ್ದು, ಮಂಗಲದ ಬಸವ. ಅವ್ರಿಗೆ ಮಂಗಲ ಮೋರ್ ಇಂಪಾರ್ಟೆಂಟ್, ನಮ್ಮೂರಲ್ವಾ ಮಂಗಲದ ಬಸವಣ್ಣ ಅಂತಲೇ ಒಂದು ಆರ್ಟಿಕಲ್ ಬರೆದ್ರು ಅವ್ರಿಗೆ. ಅದೇನೋ ಪಬ್ಲಿಷ್ ಮಾಡಿದಾಗ ಅವೆಲ್ಲ ಕತೆ ರೀ ಚೆನ್ನಾಗೈತೆ. ನಾನು ಈಗ ಮಂಗಲದ ಬಸವಣ್ಣ ಅಂತಲೇ ಯಾಕೆ ನಾನು ಹೆಸರು ಇಟ್ಕೊಳ್ಳಿಲ್ಲ, ಮಲ್ಲಪ್ಪ ಬಸವಣ್ಣ ಅಂತ ಯಾಕೆ ಬಂತು ಸ್ಕೂಲ್ನಲ್ಲಿ ಸೇರಿಸಿದಾಗ ನಿಮಗೆ ಗೊತ್ತಲ್ಲ, ನಾವು ಚಾಮರಾಜನಗರ ಮೈಸೂರು ಕಡೆಯವರು ಇನಿಷಿಯಲ್ಸ್ಗೆ ಊರು ಮತ್ತು ಅಪ್ಪ ಇವ್ರ ಹೆಸರುಗಳು ಬರ್ಸ್ಗಳು, ಹೌದಾ? ಸೊ ಯಾರು ಇದ್ದರೆ GN ಅಂದರೆ GS ಅಂದರೆ ಅವ್ರ ಊರನ್ನ ಅವ್ರ ಅಪ್ಪ ಅವ್ರ ಊರಿನ ಹೆಸರು. ಹಾಗೆಯೇ ನನಗೆ ಬರ್ಕೋಬೇಕಾದ್ರೆ ನಮ್ಮಪ್ಪನ ಹೆಸರು ಮಲ್ಲಪ್ಪ ಅಂತ, ನಮ್ಮೂರ ಹೆಸರು ಮಂಗಲ ಅಂತ, ಎಂ ಬಸವಣ್ಣ ಅಂತ ಬರ್ಕೋಬೇಕಾಗಿ ಬಂತು. ನಮ್ಮ ಮೇಷ್ಟ್ರು ಹೇಳಿದ್ರು, ಲೇ ಅದು ಸರಿ ಇಲ್ಲ ಕಣೋ, 2 M ಚೆನ್ನಾಗಿರಲ್ಲ, 1 M ಇಟ್ಕೋ ಅಂದರು. ಸರಿ, ನಾನು ಆಮೇಲೆ ಮಂಗಲ ಅಂದರೆ ಮಂಗಲ ಎಲ್ಲರಿಗೂ ಸೇರಿದ್ದು, ನಮ್ಮಪ್ಪ ನನಗೆ ಮಾತ್ರ ಸೇರಿದವನು ಅಂದ್ಬಿಟ್ಟು ನಮ್ಮ ಅಪ್ಪನ ಹೆಸರು ಸೇರಿಸ್ಕೊಂಡೆ. ಆ ಕಾಲದಲ್ಲಿ ಸೊ ನನ್ನ ಹೆಸರನ್ನ ಮಲ್ಲಪ್ಪ ಬಸವಣ್ಣ ಅಂತಲೇ ಬರ್ಕೊಂಡಿದ್ದಾರೆ. ನಾವು ಲಿಂಗಾಯಿತರು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಆ ಕಥೆನೂ ಹೇಳಿದ್ದೀನಿ ನಾನು ಇದ್ರಾಗೆ, ತುಂಬ ಇಂಟ್ರೆಸ್ಟಿಂಗ್ ಅದು. ವಿ ಬಿಲಾಂಗ್ ಟು ಎ ಪರ್ಟಿಕ್ಯುಲರ್ ಗ್ರೂಪ್ ವಿ ಆರ್ ಕನ್ಸಿಡರ್ಡ್ ಪುರೋಹಿತ್ಸ್ ಇನ್ ಅವರ್ ವಿಲೇಜ್. ಆ ಕಥೆ ತುಂಬ ಇಂಟ್ರೆಸ್ಟು. ಭ್ರಮರಾಂಬ ನಮ್ಮ ಮನೆ ಮಗಳು, ಅವಳನ್ನ ಮಲ್ಲಿಕಾರ್ಜುನ ಮದುವೆ ಮಾಡಿದ್ದೀವಿ. ಕೊನೆವರೆಗೂ ನನ್ನ ಕಾಲದಲ್ಲಿ ನಿಂತೋಯ್ತೀರಿ. ಅಲ್ಲಿಗೆ ಪ್ರತಿ ಯುಗಾದಿನಲ್ಲಿ ನಡ್ಕೊಂಡು ಶ್ರೀಶೈಲಕ್ಕೆ ಹೋಗಿ ಆ ಅಮ್ಮನಿಗೆ ಒಂದು ಸೀರೆ ಉಡಿಸ್ಬಿಟ್ಟು ಆ ಹಳೆ ಸೀರೆ ತಗೊಂಬತ್ತಿದ್ದೆವು ನಾವು. ಆ ಭ್ರಮರಾಂಬ ಟೆಂಪಲ್ ನೀವು ಹೋಗಿದ್ದೀರಲ್ವ, ಹಿಂದ್ಗಡೆ ಸರಿ, ಮಲ್ಲಿಕಾರ್ಜುನ ಮುಂದ್ಗಡೆ ಈ ಅಲ್ಲಿ ಅದು ನನಗಿನ್ನೂ ಜ್ಞಾಪಕ. ಈ ಮಲ್ಲಿಕಾರ್ಜುನ ಟೆಂಪಲ್ ವರ್ಷಿಪರ್ಸ್ ಆರ್ ಲಿಂಗಾಯಿಟ್ಸ್ ಸ್ವಾಮಿಗಳು, ಹಿಂದ್ಗಡೆ ಭ್ರಮರಾಂಬ ಟೆಂಪಲ್ಸ್ನ ಬ್ರಾಹ್ಮಣರು ಮಾಡೋರು. ನಮಗೆ 1 hour ಆ ದೇವಸ್ಥಾನ ಬಿಟ್ಕೊಡೋರು ಯಾವಾಗ ಹೋದ್ರೆ ಆ ದಿನ ಯುಗಾದಿ ಹಬ್ಬದ ದಿವಸ. ಇವರು ಇಲ್ಲಿಂದ ಬಸವಣ್ಣ ಅಂತ ಒಂದು ದಬಾಂದ ಬಸವ, ಅದನ್ನೂ ಯಾಕೆಂದರೆ ಅವರು ಬಸ್ಸು ಕಾರ್ನಾಗ ಹೋಗೋಕ್ಕಾಗಲ್ವಲ್ಲ, ಈ ಎತ್ತನ್ನು ಕಟ್ಕೊಂಡು ಹೋಗ್ಬೇಕು, ಬಹಳ ಕಷ್ಟ ಆಗೋದು. ಸೊ ನನಗೆ ಐ ರಿಮೆಂಬರ್ ಈವನ್ ಟುಡೇ, ನಾನು ಆ ಎತ್ತಿನ ಮೇಲೆ ಕೂತಿದ್ದೀನಿ ರೀ, ನಾನೆಲ್ಲ ಅನುಭವಿಸಿದ್ದೀನಿ. ಚಾಮರಾಜನಗರದಿಂದ ಶ್ರೀಶೈಲಕ್ಕೆ ಅವ್ರ ಜೊತೆಗೆ ಹೋಗಲಿಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ, ಕಾರ್ನಾಗ ಹೋಗಿದ್ದೆ ಅಷ್ಟೇ. ನಮ್ಮ ಅಪ್ಪನ ಕಾಲಕ್ಕೂ ನಿಂತೋಗಿತ್ತು. ನಮ್ಮ ಅಪ್ಪ ಬಸ್ನಾಗ ಹೋಗಿ ಬರ್ತಿದ್ರು, ನಮ್ಮ ತಾತ ಹೋಗಿದ್ದರು ನನಗೆ, ನಡ್ಕೊಂಡು ಹೋಗಿ ಬರ್ತಿದ್ರು. ಅಯ್ಯೋ ಕಷ್ಟ ರೀ, ಇವ್ರು ಓಡ್ಕೊಂಡು ಒಂದು 15-20 ದಿನ ಆಗೋದಲ್ಲಿ ಹೋಗೋದು, ಓದೋದು, ಒಂದು ಊರಿನಲ್ಲಿ ನಿಲ್ಲಿಸೋರು, ಅವ್ರು ವೆಯ್ಟ್ ಮಾಡ್ತಾ ಇರೋರು. ಅವ್ರಿಗೆ ಗೊತ್ತು ಇಂಥ ದಿವಸವೇ ಬರ್ತಾರೆ ಅಂತ, ಪೂಜೆ ಮಾಡಿ ಇವ್ರನ್ನ ಮೆರವಣಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸೋರು. ಇವರು ಒಬ್ಬೊಬ್ಬರ ಮನೇಲಿ ತಿನ್ಕೊಂಡು ಧೈರ್ಯ ಮಾಡ್ಕೊಂಡು ಎಷ್ಟೋ ಸತ್ತಿದ್ದಾರೆ. ಊರಿ ಏನು ಹುಡುಗಾಟ, ನಾವು ಒಬ್ಬೊಬ್ಬರ ಮನೇಲಿ ಒಂದೊಂದು ಊಟ ಎಂತೆಂಥದ್ದು ಕಿತ್ತೋಗುತ್ತೆ. ನನಗಿನ್ನೂ ಜ್ಞಾಪಕ ಏನು ಅಂದರೆ, ಅವ್ರು ಓದ್ ದಿವಸದಿಂದ ಬರೋವರೆಗೆ ಅವ್ರ ಹೆಂಡತಿ ಮನೆಯಲ್ಲಿ ಒಪ್ಪೊತ್ತು ಒಂದೇ ಹೊತ್ತು ಊಟ ಮಾಡಿ ದಿನ ಭ್ರಮರಾಂಬನ ಪೂಜೆ ಮಾಡಿ ನನ್ನ ಗಂಡ ಸೇಫಾಗಿ ಬರಲಿ ಅಂತ ಮನೆಯಲ್ಲಿ ಪೂಜೆ ಮಾಡಿ. ಈ ಸಂಪ್ರದಾಯದವ್ರು ನಾವು. ಆ ಪರ್ವತ ಅಂತ ಅದಕ್ಕೆ ಹೆಸರು, ಪರ್ವತ ಪರ್ಸೆ ಬರೋ ದಿವಸ ನಮ್ಮೂರಿನಾಗ ಮೆರವಣಿಗೆ ರೀ. ಬಂದವ್ರನ್ನ ನಮ್ಮ ಅಪ್ಪ ಏನು ಮಾಡೋರು, ತಿರುಪತಿಗೆ ಬಂದುಬಿಡೋರು. ನಾನು ತಿರುಪತಿಲಿ ಇದ್ದು ಅಲ್ಲಿ ಉಳ್ಕೊಂಡಿದ್ದು, ಅಲ್ಲಿ ಅವ್ರನ್ನ ಬಸ್ ಹತ್ತಿಸ್ತಾ ಇದ್ದೆ. ಬಸ್ನಾಗ ಶ್ರೀಶೈಲಕ್ಕೆ ಹೋಗೋರು ಅವರು. ತಿರುಪತಿ ಟು ಶ್ರೀಶೈಲಂ ಬಸ್ ಇತ್ತು. ಬಸ್ನಿಂದ ಬಂದು ಮತ್ತೆ ನನ್ನ ಮಗಳನ್ನ ಉಳಿಸ್ಕೊಂಡು, ಯಾಕೆಂದರೆ ಆ ತಿರುಪತಿಯಿಂದ ನೀವು ಶ್ರೀಶೈಲಕ್ಕೆ ಹೋಗಿ ಯಾವತ್ತೂ ಊರಿಗೆ ಬರೋಕ್ಕಾಗಲ್ಲ, ಆವತ್ತೇ ಬರಬೇಕು. ಪರ್ವತ ವರ್ಷ ಬರೋ ದಿವಸ ರೆಸ್ಟ್ರಿಕ್ಟ್. ಅವತ್ತು ಬಂದರೆ ಇವ್ರ ಮೆರವಣಿಗೆ ಮಾಡ್ಕೊಂಡು ಹೋಗಿ ಅಂಥದ್ದಿದ್ದು ಅಂತ. ಏನೋ ಈಗ ಕಾಲ ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಹೋಗಿ ಸೀರೆ ಉಡಿಸ್ದೆ. ನಾನು ಈ ಕಥೆನೆಲ್ಲ ನನ್ನ ಹೆಂಡ್ತಿಗಳಿದ್ರೆ ನಾವೇನು ಕಡಿಮೆ, ನಾವು ಒಂದೊಂದು ಸೀರೆ ಉಡಿಸೋಣ ಭ್ರಮರಾಂಬನಿಗೆ ಅಂತ ಒಂದು 2-3 ಸಾರಿ ಆಯಿತು. ಆಮೇಲೆ ಪ್ರತಿ ವರ್ಷ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಾಡುಮಲ್ಲೇಶ್ವರನ ಟೆಂಪಲ್ನಲ್ಲಿ ಪಕ್ಕದಲ್ಲಿ ಭ್ರಮರಾಂಬಂದು ಇಮೇಜ್ ಐತೆ, ಅದಕ್ಕೆ ಸೀರೆ ಕೊಡ್ತಿದ್ಲು ನನ್ನ ಹೆಂಡ್ತಿ ಇರೋವರೆಗೆ. ಅದಾದಮೇಲೆ ನನ್ನ ಮಗಳು ಈಗಲೂ, ಅಪ್ಪ ನಾವು ಕೊಡ್ತಾಯಿದ್ದೀವಿ,
ಈಗ ಅದಾದಮೇಲೆ ನಿಮ್ಮ ಸೊಸೆ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ಲು. ವೆರಿ ಗುಡ್, ನನಗೆ ಅಷ್ಟಾದ್ರು ಮಾಡ್ತಿರಲ್ಲ ನೀವು, ತುಂಬ ಸಂತೋಷ ಅಂದೆ. ಹೀಗೆ ನಿಮ್ಮ ಇದಕ್ಕೆ ನನ್ನ ಎಂಥದ್ದು ಯೂತ್ಫುಲ್ ವಿಗರ್ಗೆ ಏನು ಕಾರಣ ನಾನು ಹೇಳ್ದೆ. ನೀವು ಎಷ್ಟೋ ಸಾರಿ ಹೇಳ್ತೀನಿ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ರೀ. ಇಂಗ್ಲೀಷ್ನಲ್ಲಿ ಲವ್ ಟುವರ್ಡ್ಸ್ ಆಲ್, ಹೇಟ್ರೆಡ್ ಟುವರ್ಡ್ಸ್ ನನ್. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನಾನು ಒಂದು ಇನ್ಸ್ಟೆನ್ಸ್ ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಇದನ್ನು. ಒಂದು ಹುಡುಗ ಒಬ್ಬ ಬಂದ ನನ್ನ ಹತ್ರಕ್ಕೆ, ಬಂದ್ಬಿಟ್ಟು ಸಾರ್ ನೀವು ನನ್ನನ್ನು ಕ್ಷಮಿಸ್ಬೇಕು ಅಂದ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನೇನೋ ಕ್ಷಮಿಸೋದು, ನಿಮಗೆ ಗೊತ್ತೋ ಇಲ್ವೋ, ನಾನು ನಿಮಗೆ ಮೋಸ ಮಾಡಿದ್ದೀನಿ. ನೀವು ನನ್ನನ್ನು ಬೈದುಬಿಟ್ಟಿದ್ರೆ, ಆವತ್ತು ಹೊಡೆದ್ಬಿಟ್ಟಿದ್ರೆ ನನಗೆ ಅದು ತಂಟೆನೇ ಇರಲಿಲ್ಲ. ನೀವೇನೂ ಮಾಡಲಿಲ್ಲ, ನನಗದು ಕೊರಿತಾ ಐತೆ ಇವತ್ತಿನವರೆಗೂ ನನ್ನ ಕೈಲಿ. ಅವನು ಒಳ್ಳೆ ಹುಡುಗ ಇರಬೇಕು, ಎಲ್ಲರೂ ಹಂಗೆ ಮಾಡಲ್ಲ. ಬಂದು ನನ್ನನ್ನು ನೀವು ಕ್ಷಮಿಸೋವರೆಗೂ ನಾನು ಹೋಗಲ್ಲ ಅಂದ್ಬಿಟ್ಟು ಕೂತ್ಕೊಂಡಾರಿ. ಅಯ್ಯ ನೀನು ಏನು ಮಾಡಿದೀಯ ಅಂತಲೂ ನನಗೆ ಗೊತ್ತಿಲ್ಲ, ನೀನು ಯಾರು ಅಂತಲೂ ನನಗೆ ಮರ್ತೋಗೈತೆ. ಏನೋ ಹೇಳ್ತೀಯ ನೀನು ಅಂದರೆ, ಇದು ನನ್ನ ಎಕ್ಸಾಂಪಲ್ಲು. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನನಗೆ ಮೋಸ ಮಾಡ್ತಾರೆ ಅಂತ, ಮೋಸ ಮಾಡಿದ್ರೆ ಅವನಣೆ ಬರ ಹೋಗಲಿ, ನನಗೆ ಯಾಕೆ ಅಂದ್ಕೊಂತೀನಿ. ಹೇಳ್ತಾರೆ ಕೆಲವರೆಲ್ಲ ಮೋಸ ಮಾಡ್ತೀವಿ, ಮೋಸ ಮಾಡಿದ್ದಾರೆ ನಿಮಗೆ ಅಂತ. ಅರೆ ಹೋಗಯ್ಯ, ನನಗೇನು ಗೊತ್ತು ಅದು, ಐ ಡೋಂಟ್ ಬಾದರ್. ದುಡಿಸ್ಕೊಂಡವ್ರು ವಾಪಸ್ ಕೊಡೋಲ್ಲ ಕೆಲವು ಜನ. ಹೋಗಲಿ, ಏನಂತ ದೇವ್ರು ಕೊಡ್ತಾನೆ ಎಲ್ಲೋ. ನನ್ನ ಹತ್ರ ಇದ್ದರೆ ಕೊಡ್ತೀನಿ, ನಾನೇನು ಕದ್ದು ಬಂದು ಕೊಡೋಲ್ಲ. ಇಲ್ಲದೇ ಇದ್ದರೆ ನಾನೇನು ಕೊಡೋಲ್ಲ, ಇದ್ದರೆ ಕೊಟ್ಬಿಡ್ತೀನಿ ಯಾರನ್ನಾದ್ರು. ವಾಟ್ ಎವರ್ ಐ ಹ್ಯಾವ್ ಐ ಕ್ಯಾನ್ ಗಿವ್ ಟು ಎನಿಬಡಿ. ಸೊ ಐ ಲಿವ್ ದಿಸ್ ಲೈಫ್. ಇದು ಎಲ್ಲರಿಗೂ ಇಷ್ಟ ಆಗಲ್ಲ, ಬುದ್ಧಿ ಇಲ್ಲ ಇವನಿಗೆ ಬೈತಾರೆ ಕೆಲವರು. ಇಟ್ಸ್ ಓಕೆ, ಅದನ್ನು ಐ ಅಕ್ಸೆಪ್ಟ್ ಇಟ್. ನನಗೆ ಬುದ್ಧಿ ಕಡಿಮೆ, ಏನೂ ಮಾಡೋಕ್ಕಾಗಲ್ಲ. ಏನೋ ನೋಡಿ, ತುಂಬ ಸಂತೋಷ ನೀವು ಬಂದ್ರಿ, ನನ್ನ ಜೊತೆಗೆ ಮಾತಾಡಿದ್ರಿ, ಇಷ್ಟೊತ್ತು ಕೇಳಿಸ್ಕೊಂಡ್ರಿ. ಐ ಡೋಂಟ್ ನೋ, ಯು ಮೈಟ್ ಹ್ಯಾವ್ ಬೀನ್. ನೀವು ನಿಮ್ಮ ವಿಚಾರಗಳನ್ನು, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನೀವು ಇದನ್ನು ಬಹಳ ಹಿಂದೆನೇ ಮಾಡಬೇಕು ಅಂದ್ಕೊಂಡಿದ್ರಿ, ಏನೋ ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಕೇಮ್ ಟು ಮೀ ಆ್ಯಂಡ್ ಸ್ಪೋಕನ್ ಟು ಮೀ ಇನ್ ಮೈ ರೂಮ್.